ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಕಳೆದ ಒಂದು ವಾರದಿಂದ ಅಥವಾ 2 ವಾರದಿಂದ ಆಗ್ತಿರುವಂತಹ ಬೆಳವಣಿಗೆ ನೋಡ್ತಾ ಇದ್ರೆ ಏನಪ್ಪಾ ಇದು ಅಂತ ಎಲ್ಲರಿಗೂ ಆಶ್ಚರ್ಯ, ಮಗದೊಂದು ಕಡೆ ಭಯ, ಮುಂದೇನಾಗುತ್ತೆ ಎನ್ನುವಂತಹ ಆತಂಕ ಕೂಡ ಎಲ್ಲರನ್ನೂ ಕಾಡ್ತಾ ಇದೆ. ಸಾವಿರಗಟ್ಟಲೆ ಸೋಂಕಿತರು ಬರ್ತಾ ಇದ್ದಾರೆ. ಸಾವಿನ ಕೇಕೆ ಮಗದೊಂದು ಕಡೆ ಎಲ್ಲರನ್ನೂ ಕೂಡ ಭಯ ಬೀಳಿಸ್ತಾ ಇದೆ. ಆದ್ರೆ ನಾವಂತೂ ತುಂಬಾ ದೊಡ್ಡ ಮಟ್ಟದ ಎಚ್ಚರಿಕೆಯಿಂದ ಇರಬೇಕು. ಮುಂದೇನು ಅನ್ನುವಂಥ ಕ್ವಶನ್ ಮಾರ್ಕ್ ನಮ್ಮನ್ನೆಲ್ಲ ಕಾಡ್ತಾ ಇದೆ. ಇದೇ ಈ ಹೊತ್ತಿನ ಸ್ಪೆಷಲ್. ಮುಂದೇನು ಬಿಗ್ ಎಕ್ಸ್ಕ್ಲೂಸಿವ್. ಕಳೆದ 4 ತಿಂಗಳ ಒಂದು ಲೆಕ್ಕ ಬೇರೆ, ಕಳೆದ 3 ವಾರದಿಂದ ಆಗ್ತಿರುವಂತಹ ಬೆಳವಣಿಗೆಯ ಲೆಕ್ಕ ಮಗದೊಂದು ಕಡೆ ನಮ್ಮನ್ನ ದೊಡ್ಡ ಮಟ್ಟದಲ್ಲಿ ಎಚ್ಚರಿಸ್ತಾ ಇದೆ. ಮುಂದೇನಾಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ. ವಿಶ್ವದಲ್ಲಿ ಕೊರೋನಾ ವೈರಸ್ ರಣಕೇಕೆ ಹಾಕ್ತಾ ಇದೆ. ಕೊರೋನಾ ಕಟ್ ಹಾಕೋದಕ್ಕೆ ಇಡೀ ವಿಶ್ವನೇ ಹೆಣಗಾಡ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಕಣ್ಣಿಗೆ ಕಾಣದ ಈ ವೈರಿ, ಈ ಶತ್ರು, ಅದು ಕೊರೋನಾ ವೈರಸ್. ಈ ವೈರಸ್ ಇಂದ ವಿಶ್ವದಲ್ಲಿ ಟಾಪ್ 5 ಸೋಂಕಿತ ದೇಶಗಳಲ್ಲಿ ಭಾರತದ ಸ್ಥಾನ ಎಲ್ಲಿದೆ? ಭಾರತ ಇದೆಯಾ ಅದರೊಳಗಡೆ? ದಿನದಿಂದ ದಿನಕ್ಕೆ ಈ ಸೋಂಕಿನ ಪ್ರಮಾಣ ಡಬಲ್ ಟ್ರಿಬಲ್ ಆಗ್ತಿರುವಂತಹ ಬೆಳವಣಿಗೆ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಭಾರತದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಆತಂಕ ಅಂತೂ ಕಟ್ಟಿಟ್ಟ ಬುತ್ತಿ ಅನಿಸ್ತಾ ಇದೆ. ಸೋಂಕಿನ ಬಗ್ಗೆ ಅಲಕ್ಷ್ಯ, ಚಿಕಿತ್ಸೆಗಾಗಿ ದೊಡ್ಡ ಮಟ್ಟದಲ್ಲಿ ಹಾಹಾಕಾರ ಎಲ್ಲವೂ ಈ ಕ್ಷಣದ ಮುಂದಿನ ದಿನಗಳನ್ನ ನೆನಪಿಸ್ತಾ ಇದೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನಮ್ಮೆಲ್ಲರಿಗೂ ಗೊತ್ತಿರೋ ಸತ್ಯ, ಅದು ಚೀನಾದ ವುಹಾನಿಂದ ಶುರುವಾಯಿತು. ಅದಾದ್ಮೇಲೆ ಇಟಲಿ, ತದನಂತರದಲ್ಲಿ ಅಮೆರಿಕ ದೊಡ್ಡ ಮಟ್ಟದಲ್ಲಿ ಕಾಡ್ಬಿಟ್ಟಿದೆ. ಇನ್ನು ಹಲವಾರು ದೇಶಗಳು ಹಂಗೆ ನೋಡಕ್ ಹೋದ್ರೆ, ಆದರೆ ಈ ಕ್ಷಣ ಲೆಕ್ಕ ನೋಡಕ್ ಹೋದ್ರೆ ಯಾವ್ಯಾವ ಟಾಪ್ 5 ದೇಶಗಳಲ್ಲಿ ಇವತ್ತಿನ ಕೊರೋನಾದ ಬೆಳವಣಿಗೆ ನಡೀತಾ ಇದೆ, ಹೆಂಗೆ ಸಾವು ನೋವುಗಳಾಗ್ತಿದೆ, ಅಲ್ಲಿನ ಜನಜೀವನ ಹೇಗಿದೆ, ಅದು ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ತಯಾರು ಮಾಡಿ ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡ್ತಿದ್ದೀವಿ. ಲೆಟ್ಸ್ ಸಿ. ಹಾಗಿದ್ರೆ ದೇಶ ವಿದೇಶಗಳಲ್ಲಿ ಈ ಕೊರೋನಾ ಸಾವು ಕೇಕೆ ಆಗ್ತಿದೆ, ಗುಣಮುಖರು ಹೇಗೆ ಆಗ್ತಿದ್ದಾರೆ, ಎಲ್ಲ ರಿಪೋರ್ಟ್ನ ಅಂಕಿ ಅಂಶಗಳ ಪ್ರಕಾರ ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡ್ತಿದ್ದೀವಿ. ಲೆಟ್ಸ್ ಗೋ. ಆಗಿದ್ರೆ ನಂಬರ್ 1 ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಅಮೇರಿಕ. ಡೊನಾಲ್ಡ್ ಟ್ರಂಪ್ ನೇತೃತ್ವದಲ್ಲಿ ಅಮೆರಿಕ ದೊಡ್ಡ ಮಟ್ಟದಲ್ಲಿ ಚಾಲೆಂಜನ್ನು ಎದುರಿಸ್ತಾ ಇದೆ. ಆ ಚಾಲೆಂಜನ್ನು ಈ ಕ್ಷಣ ಹೇಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಲೆಟ್ಸ್ ಸಿ. ಆಗಿದ್ರೆ ಮೊದಲನೆಯ ಲೆಕ್ಕಾಚಾರ ಅದು ಅಮೆರಿಕದ್ದು. 26,37,077 ಜನ ಸೋಂಕಿತರು ಅಮೆರಿಕದಲ್ಲಿದ್ದಾರೆ. ಇಲ್ಲಿ ಇರುವಂಥ ಸಂಖ್ಯೆ ಇದೆಯಲ್ಲ, ಇದು ಭಯಂಕರವಾಗಿ ಅದನ್ನು ಮೂವ್ ಮಾಡಿದ್ರೆ ಸಾವಿನ ಸಂಖ್ಯೆ 1,28,437 ಜನ ಅಮೆರಿಕಾದಲ್ಲಿ ಸಾವನ್ನಪ್ಪಿದ್ದಾರೆ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್, ಪ್ರತಿ ದಿನದಿಂದ ದಿನಕ್ಕೆ 1000, 2000, 3000 ಜನ ಸತ್ತೋಗ್ತಿದ್ದಾರೆ ಅಂದರೆ ಆ ದೇಶದ ಕತೆ ಹೇಗಿರಬೇಡ ಅಂತ. ಅಲ್ಲಿ ಗುಣಮುಖರಾಗ್ತಿರೋರ ಸಂಖ್ಯೆ ನೋಡಿ, ಈ 26 ಲಕ್ಷಕ್ಕೆ 10,93,456 ಜನ ಗುಣಮುಖರಾಗ್ತಿದ್ದಾರೆ. ಆ ರೇಷಿಯೋ ಇನ್ನೂ ಹೆಚ್ಚಾಗಬೇಕು. ಬಟ್ ಸ್ಟಿಲ್ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಹರಸಾಹಸವನ್ನೇ ಪಡ್ತಿದ್ದಾರೆ. ಒಂದು ಹಂತಕ್ಕೆ ಕೈ ಚೆಲ್ಲಿ ಕೂತೇ ಬಿಟ್ಟಿದ್ರು. ಅಮೆರಿಕ ಅಂತ ದೊಡ್ಡ ದೇಶದಲ್ಲಿ, ಮೆಡಿಕಲಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ ಆಗಿರೋ ದೇಶದಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ. ಅಂದರೆ ಆಕ್ಟಿವ್ ಕೇಸಸ್ 14,15,184 ಜನ ಅಮೆರಿಕಾದಲ್ಲಿ ಆಕ್ಟಿವ್ ಕೇಸಸ್. ಇದು ಅಮೆರಿಕಾದ ದೃಶ್ಯನ ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡ್ತಿದ್ವಿ. ಲೆಟ್ಸ್ ಮೂವ್ ಆನ್. ಅಮೆರಿಕ ಆದಮೇಲೆ ಎರಡನೇ ದೇಶ ಈ ಸೋಂಕಿನ ಎದುರಿಸ್ತಾ ಇರೋ ಅಂದರೆ ಅದು ಈ ಕ್ಷಣಕ್ಕೆ ಬ್ರೆಜಿಲ್ ದೇಶ. ಹಾಗಾದರೆ ಬ್ರೆಜಿಲ್ನ ಸಿಚುವೇಶನ್ ಏನಿದೆ? ಅಲ್ಲೂ ಕೂಡ ಏನು ಕಡಿಮೆ ಇಲ್ಲ. 13,45,254 ಜನ ಬ್ರೆಜಿಲ್ನಲ್ಲಿ ಈ ಕ್ಷಣ ಸೋಂಕಿಗೆ ಒಳಪಟ್ಟವರು. ಲೆಟ್ಸ್ ಮೂವ್ ಆನ್. ಬ್ರೆಜಿಲ್ನ ಪಕ್ಕಕ್ಕೆ ಮೂವ್ ಮಾಡಿ ಮುಂದಿನ ಲೆಕ್ಕಕ್ಕೆ ಹೋಗೋದಾದರೆ ಸಾವಿನ ಸಂಖ್ಯೆ 57,658 ಜನ ಬ್ರೆಜಿಲ್ನಲ್ಲಿ ಇದುವರೆಗೆ ಸಾವನ್ನಪ್ಪಿದ್ದಾರೆ. ಇದು ಹೆಚ್ಚೆ ಅಂತ ನೋಡಕ್ಕೆ ಹೋದರೆ ಇಮ್ಯಾಜಿನ್, ಈ ಎಲ್ಲ ದೇಶಗಳು ಕೂಡ ಅತಿ ಹೆಚ್ಚು ಮೆಡಿಕಲಿ ಸ್ಟ್ರಾಂಗ್ ಆಗಿರೋ ದೇಶಗಳು. ಆದರೆ ಇವತ್ತು ಹೆಂಗೆ ಸಫರ್ ಮಾಡ್ತಿದ್ದಾರೆ ಅಂತ. ಗುಣಮುಖರಾಗ್ತಿರೋರು ಕೇವಲ 7,33,848. ಬಟ್ ಸ್ಟಿಲ್ 50% ಇದ್ದಾರೆ ಅವರು. ಹಂಗೆ ನೋಡಕ್ಕೆ ಹೋದರೆ ಇನ್ನೂ ಇನ್ಕ್ರೀಸ್ ಆಗಬೇಕು ಬ್ರೆಜಿಲ್ನಲ್ಲಿ. ಲೆಟ್ಸ್ ಮೂವ್ ಆನ್. ಆಕ್ಟಿವ್ ಕೇಸಸ್ ಹೇಗಿದೆ ಅಂತ ಬ್ರೆಜಿಲ್ನ ಲೆಕ್ಕಾಚಾರ ನೋಡೋಣ ನಿಮ್ಮ ಮುಂದೆ. ಆಸ್ಪತ್ರೆಯಲ್ಲಿರೋರು 5,53,748 ಜನ ಬ್ರೆಜಿಲ್ನಲ್ಲಿ ಆಕ್ಟಿವ್ ಕೇಸಸ್ ಈ ಕ್ಷಣಕ್ಕೆ. ಇದು ಬ್ರೆಜಿಲ್ನ ಸಿಚುವೇಶನ್. ಅಮೆರಿಕ ಆದಮೇಲೆ ಎರಡನೇ ದೇಶ ಅದು ಬ್ರೆಜಿಲ್. ಲೆಟ್ಸ್ ಮೂವ್ ಆನ್.
ಬ್ರೆಜಿಲ್ ಆದಮೇಲೆ ಮೂರನೇ ದೇಶ, ಅತಿ ದೊಡ್ಡದಾಗಿರುವಂತಹ ದೇಶ ಅದು ರಷ್ಯಾ. ಪವರ್ಫುಲ್ ದೇಶ, ಎಷ್ಟು ಮಟ್ಟಿಗೆ ವೆಪನ್ಸ್ಗಳನ್ನ ಇಟ್ಕೊಂಡು ಇಡೀ ಬೇರೆ ಬೇರೆ ದೇಶಕ್ಕೆ ನಾವೆಷ್ಟು ಸ್ಟ್ರಾಂಗು ಅಂತ ಹೇಳ್ತಿದ್ದಾರೆ. ಆದರೆ ಇವತ್ತು ಆ ದೇಶದ ಸಿಚುವೇಶನ್ ಕೊರೋನಾಗೆ ಸಂಬಂಧಪಟ್ಟಾಗೆ 6,34,437. ಇದು ಬ್ರೆಜಿಲ್ನ ಸಿಚುವೇಶನ್. ಸ್ಟಾರ್ಟಿಂಗ್ 1-2 ತಿಂಗಳು ಬ್ರೆಜಿಲ್ನಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಆಗಿರಲಿಲ್ಲ. ಅದಾದಮೇಲೆ ಬ್ರೆಜಿಲ್ಗೆ ಶುರುವಾದದ್ದು ಇವತ್ತಿಗೂ ಕಂಟ್ರೋಲ್ ಮಾಡೋಕ್ಕೆ ಹರಸಾಹಸ ಪಡ್ತಿದ್ದಾರೆ. ಸ್ಟಿಲ್ ಪಾಸಿಬಲ್ ಲಕ್ಷಣ ಕಾಣಿಸ್ತಿಲ್ಲ. ಇನ್ನೊಂದು 2-3 ತಿಂಗಳು ತಗೋತಾರೇನೋ ಗೊತ್ತಿಲ್ಲ. ಜೊತೆಗೆ ಜನಜೀವನ ಅಸ್ತವ್ಯಸ್ತ ಥರ ಆಗೋಗಿದೆ ನಿಜ, ಬಟ್ ಸ್ಟಿಲ್ ಜನ ವರ್ಕ್ ಮಾಡ್ತಿದ್ದಾರೆ, ಎಲ್ಲ ನಡೀತಾ ಇದೆ. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಆಗ್ತಾ ಇದೆ. ಇದು ರಷ್ಯಾದ ಸಿಚುವೇಶನ್. ಹತ್ತತ್ರ 6.5 ಲಕ್ಷಕ್ಕೆ ಬರ್ತಾ ಇದೆ. ಲೆಟ್ಸ್ ಮೂವ್ ದಿಸ್. ಅಲ್ಲಿ ಗುಣಮುಖರಾಗ್ತಿರೋ ಸಂಖ್ಯೆ ನೋಡೋಣ. ಈಗ ಸಾವಿನ ಸಂಖ್ಯೆ ಫಸ್ಟ್ ಹೇಳ್ಬಿಡ್ತೀನಿ. ಈ 6.5 ಲಕ್ಷ ಹತ್ತತ್ರ ಇದಾರಲ್ಲ, ಅಲ್ಲಿ ಸಾವಿನ ಸಂಖ್ಯೆ 9,073. ಸಪೋಸ್ ಈ ಬ್ರೆಜಿಲ್ಗೆ ಮತ್ತು ಅಮೆರಿಕಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಸೋಂಕಿತರಿಗೆ ಈ ಸಾವಿನ ಸಂಖ್ಯೆ ಒಂದಷ್ಟಕ್ಕೆ ಕಡಿವಾಣ ಹಾಕಿದ್ದಾರೆ ನಿಜ. ಆ ಲೆಕ್ಕಾಚಾರವನ್ನು ತುಲನಾತ್ಮಕವಾಗಿ ನೋಡೋದಾದರೆ ಇದು ತುಂಬ ಕಡಿಮೆ ಇದೆ, 9,073. ಬಟ್ ಸೋಂಕಿತರಂತೂ ಇದ್ದೇ ಇದ್ದಾರೆ. ಇದು ರಷ್ಯಾದ ಕತೆ. ಲೆಟ್ಸ್ ಮೂವ್ ದಿಸ್. ಫ್ಲಿಪ್ ಮಾಡಿದ್ರೆ ಗುಣಮುಖರಾಗ್ತಿರೋರ ಸಂಖ್ಯೆ ಗುಡ್. ಹಂಗೆ ನೋಡಕ್ಕೆ ಹೋದರೆ ಬೇರೆ ಬೇರೆ ದೇಶಗಳು ಕಂಪೇರ್ ಮಾಡಿದ್ರೆ 3ನೇ ಸ್ಥಾನದಲ್ಲಿರೋ ರಷ್ಯಾದ ಕತೆ. ಈ 6,34,000 ಚಿಲ್ಲರೆಗೆ ಹತ್ತತ್ರ 4 ಲಕ್ಷ ಜನ ಹುಷಾರಾಗಿ ಹೊರಗೆ ಬರ್ತಿದ್ದಾರೆ. ಒಳ್ಳೆ ಬೆಳವಣಿಗೆ ಅದು ಬ್ರೆಜಿಲ್ ಪಾಲಿಗೆ. 3,99,087 ಜನ, ಮಾರ್ಜಿನಲಿ ಟಚಿಂಗ್ 4 ಲಕ್ಷ. ವೆಲ್ ಆ್ಯಕ್ಚುಲಿ ಇನ್ನು ಆಕ್ಟಿವ್ ಕೇಸಸ್ ನೋಡೋಣ. ಫ್ಲಿಪ್ ಮಾಡಿದ್ರೆ ಆಕ್ಟಿವ್ ಕೇಸಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೋತಾ ಇರೋರು 2,26,277 ಜನ ಚಿಕಿತ್ಸೆ ಪಡ್ಕೋತಾ ಇದ್ದಾರೆ. ಇದು ರಷ್ಯಾದ ಇವತ್ತಿನ ಈ ಕ್ಷಣದ ಮಾಹಿತಿ. ಪಕ್ಕಾ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಿಮ್ಮ ನ್ಯೂಸ್ 18 ಕನ್ನಡದ ಲೆಕ್ಕಾಚಾರ. ನಿಮಗೂ ಗೊತ್ತಿರೋರು ಇರ್ತಾರೆ ಬೇರೆ ಬೇರೆ ದೇಶ ಹೆಂಗಿದೆ ಅಂತ. ವಾಪಸ್ ಬರ್ತೀನಿ ಆಮೇಲೆ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಎಲ್ಲ ಲೆಕ್ಕಾಚಾರ ತಗೊಂಡು. ಇದು ರಷ್ಯಾದ ಕತೆ. ಇದು ಟಾಪ್ 3 ದೇಶ, ಅದು ರಷ್ಯಾ. ಲೆಟ್ಸ್ ಮೂವ್ ಆನ್. ಈಗ ಬಂದ್ವಿ ನೋಡಿ. ಕ್ಯಾನ್ ಯು ಇಮ್ಯಾಜಿನ್, ಸುಮಾರು 4 ತಿಂಗಳ ಹಿಂದೆ ಟಾಪ್ 10 ಟಾಪ್ 20 ಇರಲಿಲ್ಲ ಭಾರತ ದೇಶ, ಎಲ್ಲೋ ಇದ್ವಿ ನಾವು. ಆದರೆ ಇವತ್ತಿನ ಸಿಚುವೇಶನ್ನು ಈ ಭಾರತ ದೇಶದ್ದೇ ಕಥೆ ಬೇರೆ. ಇದು ಹೀಗೆ ಮುಂದುವರೆದು ಬಿಟ್ರೆ ಆ ಲೆಕ್ಕಕ್ಕೆ ಆಮೇಲೆ ಬರ್ತೀನಿ, ಮಾತಾಡ್ತೀನಿ ನಾನು. ಇವತ್ತಿನ ಲೆಕ್ಕ 5,28,859. 4 ತಿಂಗಳಿಂದ ನಾವು ಶುರು ಮಾಡಬೇಕಾದ್ರೆ 6,000, 7,000, 10,000. 3 ತಿಂಗಳಿಂದ ಮಾತಾಡ್ಬೇಕಾದ್ರೆ ಇನ್ನೆಷ್ಟೋ ಸಾವಿರದಲ್ಲೇ ಇದ್ವಿ. ಸಡನ್ ಆಗಿ 1 ತಿಂಗಳ ಬೆಳವಣಿಗೆ ಲಕ್ಷ. ಅದಾದ್ಮೇಲೆ ಇವತ್ತು ಮಾತಾಡ್ತಿದ್ದೀವಿ 5 ಲಕ್ಷ ಕ್ರಾಸ್ ಅಂತ. ಇದು ತುಂಬ ನಾವು ಹೆದರಿಸ್ತಾ ಇಲ್ಲ, ಆದರೆ ಹೆದರಿಸುವಂಥ ಬೆಳವಣಿಗೆಗಳು ನಡೀತಾ ಇದೆ ಅಂತ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಹಾಗಾಗಿ ಬಿ ಕೇರ್ಫುಲ್. ತುಂಬ 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 ಹುಷಾರಾಗಿರಬೇಕು. ಎಚ್ಚರಿಕೆ ಕಟ್ಟಿಟ್ಟ ಬುತ್ತಿ. ಅದನ್ನ ಈಗಲೇ ನಮ್ಗೆ ಅಲರ್ಟ್ ಮಾಡ್ತಾ ಇದೆ. ಸ್ಟೇ ಸೇಫ್ ಅಷ್ಟೇ ಅಲ್ಲ, ಸ್ಟೇ ಅಲರ್ಟ್, ಸ್ಟೇ ಅಲರ್ಟ್. 5,28,859 ಇದು ಭಾರತದ ಇವತ್ತಿನ ಕೊರೋನಾ ಸೋಂಕಿತರ ಲೆಕ್ಕಾಚಾರ. ಲೆಟ್ಸ್ ಮೂವ್ ದಿಸ್. ಈ ಸೋಂಕಿತರನ್ನ ಮೂವ್ ಮಾಡಿದ್ರೆ ಇವತ್ತು ಸಾವಿನ ಸಂಖ್ಯೆ ನೋಡಿ, ಇದು ಕೂಡ ಅಷ್ಟೇ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಕಳೆದ 1 ತಿಂಗಳ ಸಿಚುವೇಶನ್ ಭಾರತದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅದರ ಸಿನಾರಿಯೋನೇ ಚೇಂಜ್ ಆಗೋಯ್ತು. ತುಂಬ ಜನ ಮೊದಲೇ ಅಲರ್ಟ್ ಮಾಡ್ತಿದ್ರು, ಆದರೆ ನೋಡ್ತಿರ್ಬೇಕಾದ್ರೆ ನಮಗೆ ಹಾಗನ್ಸಿರ್ಲಿಲ್ಲ. ಆದರೆ ಇವತ್ತಿನ ಸಿಚುವೇಶನ್ ಹಂಗೆ ಕಾಣ್ತಿಲ್ಲ. 16,095 ಜನ ಇವತ್ತಿಗೆ ಸಾವಿನ ಸಂಖ್ಯೆ ನಮ್ಮ ದೇಶದಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲೂ ಮೇಜರ್ ಸಿಟೀಸ್ ಕಥೆ ದೊಡ್ಡ ಮಟ್ಟದಲ್ಲಿ ಇದು ಕಾಂಟ್ರಿಬ್ಯೂಷನ್ ಇದೆ ಇವೆಲ್ಲದಕ್ಕೂ. ಅದನ್ನು ತದನಂತರದ ನಾವೆಲ್ಲ ಹೇಳೋಕ್ಕೆ ಶುರು ಮಾಡ್ತೀನಿ ನಾನು. ಇದು ಭಾರತದ ಸಿನಾರಿಯೋ. ಫ್ಲಿಪ್ ಮಾಡಿದ್ರೆ ಗುಣಮುಖರಾಗ್ತಿರೋರ ಸಂಖ್ಯೆ ಈ 5.25 ಲಕ್ಷ ಜನಕ್ಕೆ 3 ಲಕ್ಷ ಕ್ರಾಸ್ ಆಗಿದೆ ನಿಜ. ಇದು ಕೂಡ ನೀವು ಗಮನಿಸಿ, ಕಳೆದ 1 ತಿಂಗಳಿನಿಂದ ಗಣನೀಯ ಪ್ರಮಾಣವಾಗಿ ಗುಣಮುಖರಾಗಿರೋರು ಹೆಚ್ಚಾಗ್ತಿದ್ದಾರೆ. ಆದರೆ ಅದನ್ನು ಮೀರಿಸುವ ಈ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅದಕ್ಕೊಂದು ಸ್ವಲ್ಪ ಪುಕ್ಕ ಭಯ ಕಾಡ್ತಿರೋದು ಅದಕ್ಕೋಸ್ಕರನೇ. ಬಿಕಾಸ್ ಭಾರತದಂತಹ 1,38,000 1.25 ಕೋಟಿ ಮೀರಿರುವಂಥ 138 ಕೋಟಿ ಮೀರಿರುವಂಥ ಆ ದೊಡ್ಡ ಜನಸಂಖ್ಯೆ ಇದೆಯಲ್ಲ, ಹಾಗಾಗಿ ಮುಂದಿನ ದಿನದಲ್ಲಿ ಇದಕ್ಕೆ ನಮಗೆ ಭಯ ಪಡ್ತಿದ್ದೀವಿ ಅಷ್ಟೇ. 3,09,713 ಗುಣಮುಖರಾಗ್ತಿದ್ದಾರೆ. ಫ್ಲಿಪ್ ಮಾಡಿದ್ರೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೋತಿರೋರ ಲೆಕ್ಕ ಬರ್ತಾ ಇದೆ. 2,03,051 ಜನ ಆಸ್ಪತ್ರೆಯಲ್ಲಿ ಭಾರತದಲ್ಲಿ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ. ಇಷ್ಟೆಲ್ಲ ಗಮನಿಸಿದ ಮೇಲೆ ಒಂದಂತೂ ಹೇಳಲೇಬೇಕು, ನಮ್ಮ ದೇಶದಲ್ಲಿ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಟೆಸ್ಟಿಂಗ್ ಶುರು ಆಗ್ತಾ ಇದೆ. ಈಗ ಅದು ಹೆಚ್ಚಾಗ್ತಿದ್ದ ಹಾಗೇನೆ ಗಣನೀಯ ಪ್ರಮಾಣವಾಗಿ ಇದು ಗ್ಯಾರಂಟಿ ಹೆಚ್ಚಾಗುತ್ತೆ. ಅವಾಗ ಟ್ರೀಟ್ಮೆಂಟು, ಅವಾಗ ಗುಣಮುಖರಾಗ್ತಿರೋರ ಸಂಖ್ಯೆ ಗೊತ್ತಾಗುತ್ತೆ. ಈಗಾಗಲೇ ದೊಡ್ಡ ಮಟ್ಟದ ತಜ್ಞರು ಹೇಳಿರೋ ಪ್ರಕಾರ ಜುಲೈ ಎಂಡು
ಆಗಸ್ಟ್ ಮಿಡ್ಡಲ್ಲಿ ಒಂದು ಲೆಕ್ಕ ಸಿಗುತ್ತೆ ಮುಂದೆ ಏನಾಗುತ್ತೆ ಅಂತ. ಬಟ್ ಸ್ಟಿಲ್ ಕೋಟ್ಸ್ ಹೇಳ್ತಿದ್ದೀನಿ, ಬಿ ಕೇರ್ಫುಲ್, ತುಂಬ ಹುಷಾರಾಗಿರಿ. ಭಾರತದಲ್ಲಿ ಈ ಲೆಕ್ಕ ನೋಡ್ತಾ ಇದ್ರೆ ನಾವೆಲ್ಲರೂ ತುಂಬ ಎಚ್ಚರಿಕೆಯಿಂದ ಇರಬೇಕು. ಇದು 4ನೇ ಪ್ಲೇಸಲ್ಲಿರೋದು. ನಾನು ತುಂಬ ಸರಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ UK ಎಲ್ಲೋ ಬೇರೆ ಕಡೆ ಇಟ್ಟಿದ್ವಿ, ಈಗ ಭಾರತಕ್ಕಿಂತ ಕೆಳಗೊಟ್ಟೋಗ್ತಾ ಇದೆ ಯುನೈಟೆಡ್ ಕಿಂಗ್ಡಮ್. ಹಾಗಿದ್ರೆ ಇವತ್ತಿನ ಸಿನಾರಿಯೋ ನೋಡಿ, ಯುನೈಟೆಡ್ ಕಿಂಗ್ಡಮ್ದು 3,11,151. ಸ್ಟಿಲ್ ದ ಮ್ಯಾನೇಜ್ ಹಂಗೆ ನೋಡಕ್ಕೆ ಹೋದರೆ ಭಾರತಕ್ಕಿಂತ ಕೆಳಗೆ ಹೋಗ್ತಿದ್ದಾರೆ UK ಅಂದರೆ. ಇದು ಸೋಂಕಿತರ ಲೆಕ್ಕಾಚಾರ. ಲೆಟ್ಸ್ ಮೂವ್ ದಿಸ್. ಸೋಂಕಿತರ ಲೆಕ್ಕಾಚಾರ ಮೂವ್ ಮಾಡಿದ್ರೆ ಸಾವಿನ ಸಂಖ್ಯೆ ಬರ್ತಾ ಇದೆ 43,550. ಭಾರತ ಮತ್ತು UK ಎರಡನ್ನೂ ಕಂಪ್ಯಾರಿಸನ್ ಸ್ಟಡಿ ಮಾಡ್ತಾ ಇದ್ರೆ ಸೋಂಕಿತರಿಗೆ ಮತ್ತು ಸಾವಿಗೆ ನಾವು ತುಂಬ ಗುಡ್ ಹಂಗೆ ನೋಡಕ್ಕೆ ಹೋದ್ರೆ. ಬಿಕಾಸ್ ಸೋಂಕಿತರಿಗೂ ಸಾವಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಬಟ್ ಇಲ್ಲಿ ಹಂಗಿಲ್ಲ. 3,11,000ಕ್ಕೆ ಹತ್ತತ್ರ ಅರ್ಧ ಲಕ್ಷ ಜನ ಸತ್ತೋಗ್ತಾ ಇದ್ದಾರೆ. ಸೊ ಹಾಗಾಗಿ ಯುನೈಟೆಡ್ ಕಿಂಗ್ಡಮ್ ಅಲ್ಲೂ ಕೂಡ ಬಹಳ ದೊಡ್ಡ ಅಲರ್ಟು. ಇಂಡಿಯಾ ಆ ಲೆಕ್ಕಕ್ಕೆ ನೋಡಕ್ಕೆ ಹೋದ್ರೆ ಸ್ವಲ್ಪ ಗುಡ್ ಹಂಗೆ ನೋಡಕ್ಕೆ ಹೋದ್ರೆ. ಬಟ್ ಅದನ್ನು ಗ್ರಾಂಟೆಡ್ ಆಗಿ ತಗೊಂಡು ಆರಾಮಾಗಿ ಓಡಾಡಬೇಡಿ, ಬಿ ಕೇರ್ಫುಲ್. ಇದು 43,550, ಅದು UKಯ ಸಾವಿನ ಸಂಖ್ಯೆ ಹೇಳ್ತಾ ಇದೆ. ಲೆಟ್ಸ್ ಫ್ಲಿಪ್ ದಿಸ್. ಗುಣಮುಖರಾಗ್ತಿರೋರ ಸಂಖ್ಯೆ ತೋರಿಸ್ತಾ ಇದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಏನೇನೂ ಅಲ್ಲ. ಹಾಗಾಗಿ UK ಬೇರೆ ಥರನೇ ಅಲರ್ಟ್ ಘೋಷಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ನಥಿಂಗ್. 1,918 ನಥಿಂಗ್ ಈ 3,11,000 ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ UK ಸ್ಟಿಲ್ ದೊಡ್ಡ ಮಟ್ಟದಲ್ಲಿ ಡೇಂಜರ್ ಇದೆ. ಇದನ್ನು ಫ್ಲಿಪ್ ಮಾಡಿ ಆಸ್ಪತ್ರೆಯಲ್ಲಿ ಆಕ್ಟಿವ್ ಕೇಸಸ್ ಟ್ರೀಟ್ಮೆಂಟ್ ಪಡ್ಕೋತಾ ಇರೋರ ಸಂಖ್ಯೆ ನೋಡಿದ್ರೆ ದೊಡ್ಡ ಪ್ರಮಾಣದಲ್ಲಿದ್ದಾರೆ. 2,67,601. ಯಾಕೆ ಈ ಟಾಪ್ 5 ದೇಶಗಳಿಗೆ ದೊಡ್ಡ ಮಟ್ಟದ ಚಾಲೆಂಜ್ ಇದೆ ಮುಂಬರೋ ದಿವಸದಲ್ಲಿ ಅಂದರೆ, ಅತಿ ಹೆಚ್ಚು ಸೋಂಕಿತರು ಆಸ್ಪತ್ರೆಗೆ ಬಂದ್ಬಿಟ್ರೆ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಕೂಡ ಹೇಗೆ ಫೆಸಿಲಿಟೀಸ್ಗಳನ್ನು ಅವ್ರಿಗೆ ಒದಗಿಸಬೇಕು. ಹಾಗಾಗಿ ಸರ್ಕಾರಕ್ಕೆ ಮತ್ತು ಜನರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಟಾಸ್ಕ್ ಅಂತೂ ಇದ್ದೇ ಇದೆ. ಸೊ ಹಾಗಾಗಿ ಹುಷಾರಾಗಿರಿ, ಎಚ್ಚರಿಕೆಯಿಂದ ಇದೆ. ಇದು ಆಸ್ಪತ್ರೆಯಲ್ಲಿರೋ ಸಂಖ್ಯೆ ಹತ್ತತ್ರ 2,00,000 2.5 ಲಕ್ಷ ದಾಟಿದಾಯಿತು. ಇದು UK ಅನ್ನುವಂಥ ಒಂದು ದೇಶದ ಕಥೆ ಆಯಿತು. ಹಾಗಾಗಿ ಈ ಟಾಪ್ 5 ದೇಶದ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ನಾವು. ಈ ವೈರಸ್ನ ಪ್ರಮಾಣ ಮುಂಬರುವ ದಿವಸದಲ್ಲೂ ಕೂಡ ಸುನಾಮಿಯ ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಕೈ ಮೀರುವ ಹಂತಕ್ಕೆ ಬಂದು ಬಿಡುತ್ತೆ ಅಂತ ಈಗಾಗಲೇ ಎಲ್ಲರೂ ಮಾತಾಡ್ತಿದ್ದಾರೆ. ಸ್ಟಡೀಸ್ ಕೂಡ ಅದೇ ಹೇಳ್ತಾ ಇದೆ. ಹಾಗಾದರೆ ಮುಂದೇನಾಗುತ್ತೆ ನಮ್ಮ ರಾಜ್ಯದ ಕಥೆ ಏನೋ ಒಂದು ತುಂಬ ನೀಟಾಗಿ ನಾವು ಅನಲೈಸ್ ಮಾಡಿ ಅದನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡುವಂಥ ಒಂದು ಅದ್ಭುತವಾದಂಥ ಕೆಲಸ ಮಾಡ್ತಿದ್ದೀವಿ. ಮಿಸ್ ಮಾಡದೆ ನೀವು ನೋಡಲೇಬೇಕಾದಂಥ ಸ್ಟೋರಿ ಮತ್ತು ಡೇಟಾ. ಬ್ರೇಕ್ ಆದಮೇಲೆ ಈ ಕ್ಷಣ ಬರ್ತಿರುವಂಥ ಕರೋನಾ ಬ್ರೇಕಿಂಗ್ ನ್ಯೂಸ್. ದೇಶದಲ್ಲಿ ಕರೋನಾ ವೈರಸ್ನ ಮಹಾ ಸುನಾಮಿ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ನೋಡೋಣ. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದ ಮಟ್ಟಿಗೆ ಈ ಕರೋನಾ ಅನ್ನುವಂತಹ ಸೈತಾನ್ ಯಾವ ಮಟ್ಟದಲ್ಲಿ ಕಾಡ್ತಾ ಇದೆ. ಕಣ್ಣಿಗೆ ಕಾಣದ ವೈರಸ್ನ ಮಹಾ ಸುನಾಮಿ ಜನಗಳನ್ನ ದೊಡ್ಡ ಮಟ್ಟದಲ್ಲಿ ಕಾಡು ಬಿಸಾಕ್ಬಿಡ್ತಾ ಇದೆ. ಲಾಕ್ಡೌನ್ ಇಲ್ಲ, ಇನ್ನೊಂದು ಕಡೆ ಅದಕ್ಕೆ ಲಸಿಕೆ ಸಿಗ್ತಿಲ್ಲ. ಹಾಗಾದ್ರೆ ಮುಂದೇನು ಸ್ವಾಮಿ, ಮುಂದೇನಾಗೋಗುತ್ತೆ? ಸಮುದಾಯಕ್ಕೆ ಈ ಸೋಂಕು ಹಬ್ಬಿ ಬಿಡ್ತು ಅಂತ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಹೇಳಾಗೋಗಿದೆ. ಅಂದರೆ ಆ ದೊಡ್ಡ ಮಟ್ಟದ ಹಬ್ಬುವಿಕೆ ಆತಂಕ ಇದೆಯಲ್ಲ, ಅದು ಮತ್ತೆ ಮತ್ತೆ ನಮ್ಮನ್ನೆಲ್ಲ ಕಾಡ್ತಾ ಇದೆ. ಹರ್ಡ್ ಇಮ್ಯುನಿಟಿ ಅನ್ನುವ ಪದವನ್ನು ತುಂಬ ಜನ ಟೆಕ್ನಿಕಲಿ ಮಾತಾಡ್ತಿದ್ದಾರೆ, ನಿಜ. ಅಂದರೆ ನಮ್ಮಲ್ಲೇ ಸಮುದಾಯದಲ್ಲಿ ನಮ್ಮ ಶಕ್ತಿಯನ್ನು ವೃದ್ಧಿಸುವಂಥ ಗುಣ ಇದೆಯಲ್ಲ, ಅಂದರೆ ಪ್ರತಿರೋಧಕ ಶಕ್ತಿ, ಅದ್ರ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಅದು ಯಾವಾಗ ಬರುತ್ತೆ? ಹಾಗಿದ್ರೆ ಅದಕ್ಕೂ ಕೂಡ ಆ ಕ್ವಶನ್ಗೂ ಆನ್ಸರ್ ಕೂಡ ಇದೆ. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಹರ್ಡ್ ಇಮ್ಯುನಿಟಿ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಿದೆ. ರಾಜ್ಯದಲ್ಲಿ ಸೋಂಕಿನ ಬೆಳವಣಿಗೆಯ ದರ ಇದೀಗ 4.5. ಅಂದರೆ ಪ್ರತಿ 10 ಲಕ್ಷ ಮಂದಿಗೆ 115 ಮಂದಿಗೆ ಸೋಂಕು ಗ್ಯಾರಂಟಿ ತಗಲುತ್ತೆ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 6.5 ಕೋಟಿ ಕನ್ನಡಿಗರು ಕರ್ನಾಟಕದಲ್ಲಿ ಮಾತಾಡ್ತೀವಲ್ಲ, ಅವಾಗ ಎಷ್ಟು ಜನ ಆಗ್ತಾರೆ, ಎಷ್ಟು ಸಂಖ್ಯೆಯಲ್ಲಿ ಸೋಂಕಿತರಾಗ್ತಾರೆ? ಬ್ರೇಕಿಂಗ್ ನ್ಯೂಸ್. ನಂತರ ಜೊತೆಗೆ ಹರ್ಡ್ ಇಮ್ಯುನಿಟಿನೂ ಕೂಡ, ಅಂದ್ರೆ ರೋಗ ನಿರೋಧಕ ಶಕ್ತಿ ಕೂಡ ಕಮ್ಯುನಿಟಿಲಿ ಡೆವಲಪ್ ಆಗುತ್ತೆ. ಈ ಬೆಳವಣಿಗೆ ಒಂದ್ ಕಡೆ ಸ್ಪ್ರೆಡ್ ಆಗ್ತಾ ಇದೆ, ಇನ್ನೊಂದ್ ಕಡೆ ಕಮ್ಯುನಿಟಿ ಇಮ್ಯುನಿಟಿನೂ ಬರ್ಲಿಕ್ಕೆ ಶುರುವಾಗಿದೆ. ಸೊ ಅದು ನಮ್ಮ
ICMR ಸರ್ವೆನಲ್ಲೂ ಹೇಳಿದೆ, ನಮ್ಮ ಜಯದೇವ ಸರ್ವೆನಲ್ಲೂ ಹೇಳಿದೆ. ಸೊ ಅದರಿಂದ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಸಾರಾಸಟ್ಟಾಗಿ ಬಹಳ ಇದು ಹೈ ಇಂಟೆನ್ಸಿಟಿನಾಗಿ ಸೆನ್ಸಿಬಲ್ ಆಗಿ ನಾವು ಪ್ರತಿಯೊಬ್ಬರೂ ಪ್ರಾಕ್ಟೀಸ್ ಮಾಡಬೇಕು. ಪರ್ಟಿಕ್ಯುಲರ್ಲಿ ಮಾಸ್ಕ್ ಧರಿಸೋದು ಬಹಳ ಮುಖ್ಯ. ಡಿಸ್ಟೆನ್ಸ್ ನಾವು 3 ಅಡಿ ಅಂತಿದ್ವಿ, ಬಹುಶಃ 6 ಅಡಿಗೆ ಹೋಗ್ಬೇಕಾಗಿದೆ ಈಗ. ಸೊ ನಂತರ ಥರ್ಮಲ್ ಸ್ಕ್ಯಾನ್ ಅಲ್ಲಿ ಟೆಂಪರೇಚರ್ ಚೆಕ್ ಮಾಡ್ಕೋತಾ ಇರಬೇಕು. ಕೆಮ್ಮು, ಜ್ವರ, ಗಂಟ್ಲು ನೋವು, ಮೈಕೈ ನೋವು, ತಲೆನೋವು ಇದ್ದಂಥವ್ರು ಅಯ್ಯೋ ಇದು ಮಾಮೂಲಿ, ನನಗೆ ಹಿಂದೆನೂ ಬರ್ತಾ ಇತ್ತು, 2-3 ವರ್ಷದಿಂದನೂ ಈ ರೀತಿ ಬರ್ತಾ ಇತ್ತು ಅಂತ ಇಗ್ನೋರ್ ಮಾಡಬಾರ್ದು. ಈ ಸಂದರ್ಭದಲ್ಲಿ ಅವರು ಮೆಡಿಕಲ್ ಚೆಕಪ್ ಮಾಡಿಸ್ಕೊಂಡು COVID-19 ಸ್ವ್ಯಾಬ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಇದು ಕೋವಿಡ್ನ ಟಾಸ್ಕ್ ಫೋರ್ಸ್ನ ಸದಸ್ಯರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರ ಹೇಳಿಕೆ. ಎಲ್ಲವನ್ನು ಕೂಡ ಅನಲೈಸ್ ಮಾಡಿ ನ್ಯೂಸ್ 18 ಕನ್ನಡಕ್ಕೆ ಒಂದು ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಕೂಡ ಕೊಟ್ಟರು, ಸ್ಪೆಷಲ್ ಮಾತುಗಳನ್ನು ಕೂಡ ಆಡಿದ್ದಾರೆ. ಅಂದ್ರೆ ಅರ್ಥ ಮುಂದೇನು ಅನ್ನೋ ಪ್ರಶ್ನೆ ಇದೆಯಲ್ಲ, ಸೋಂಕು ಮತ್ತು ಸವಾಲು ಅನ್ಲಾಕ್ ಆಯ್ತು ನಿಜ. ಈ ಸೋಂಕು ದ್ವಿಗುಣ ಆಗ್ತಾ ಇದೆ, ಸಮುದಾಯಕ್ಕೆ ಈ ಮಹಾಮಾರಿ ದೊಡ್ಡ ಮಟ್ಟದಲ್ಲಿ ಲಗ್ಗೆ ಇಡ್ತಾ ಇದೆ. ಹರ್ಡ್ ಇಮ್ಯುನಿಟಿ ಬಗ್ಗೆ ಡಾಕ್ಟರ್ ಮಾತಾಡ್ತಾ ಇದ್ರು. ಹರ್ಡ್ ಇಮ್ಯುನಿಟಿ ಒಂದೇ ಈ ಕ್ಷಣಕ್ಕೆ ಸದ್ಯದಲ್ಲಿರುವಂತಹ ಆಯ್ಕೆನಾ ಅನ್ನೋದು ಕೂಡ ನಮ್ಮ ದೊಡ್ಡ ಕ್ವಶನ್ ಮಾರ್ಕ್. ಸಮುದಾಯದಲ್ಲಿ ಪ್ರತಿರೋಧ ಶಕ್ತಿ ಬೆಳಿಲೇಬೇಕು, ವೃದ್ಧಿ ಆಗಲೇಬೇಕು, ವೃದ್ಧಿ ಮಾಡಿಕೊಳ್ಳಲೇಬೇಕು. ಹರ್ಡ್ ಇಮ್ಯುನಿಟಿ ಮೂಲಕ ವೈರಸ್ಗೆ ಬ್ರೇಕ್ ಹಾಕೋದು ಒಂದೇ ಈ ಕ್ಷಣಕ್ಕೆ ಇರುವಂತಹ ಸೊಲ್ಯೂಷನ್ ಇದು. ಮತ್ತೊಮ್ಮೆ ಇಡೀ ದೇಶ ಲಾಕ್ಡೌನ್ ಮಾಡೋದು ಬಹಳ ಕಷ್ಟ. ಕೇವಲ ಜಿಲ್ಲೆ ಏರಿಯಾಗಳನ್ನು ಲಾಕ್ಡೌನ್ ಮಾಡ್ಬೋದು. ಈಗಾಗಲೇ ಸರ್ಕಾರ ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಡ್ತಿದ್ದಾರೆ. ಕೋವಿಡ್ ಆಸ್ಪತ್ರೆಗಳು ಫುಲ್ ಆಗ್ತಾ ಇದೆ, ಅಂದರೆ ಸರ್ಕಾರಿ ಆಸ್ಪತ್ರೆಗಳು, ಅದು ಬೆಂಗಳೂರಿನ ವಿಕ್ಟೋರಿಯಾ ಆಗಿರಲಿ, ಬೋರಿಂಗ್ ಆಗಿರಲಿ, ರಾಜೀವ್ ಗಾಂಧಿ ಆಸ್ಪತ್ರೆ ಆಗಿರಲಿ. ಇನ್ನು ಖಾಸಗಿ ಆಸ್ಪತ್ರೆಗಳ ಕಡೆ ಮುಖ ಮಾಡ್ತಿದ್ದಾರೆ. ಕರ್ನಾಟಕದ 510 ಖಾಸಗಿ ಆಸ್ಪತ್ರೆಗಳು, ಬೆಂಗಳೂರಿನ 50ಕ್ಕೂ ಹೆಚ್ಚು ಖಾಸಗಿ ಆಸ್ಪತ್ರೆಗಳು. ಈ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯ ಗೊಂದಲ ಕೂಡ ಇದೆ. ನ್ಯೂಸ್ 18 ಕನ್ನಡದ ನನ್ನ ಕೊಲೀಗ್ಸ್ ಸುಮ್ಮನೆ ಚೆಕ್ ಮಾಡೋಣ ಅಂತ ರಿಯಾಲಿಟಿ ಚೆಕ್ಗಳು ಕೂಡ ನಾವು ತುಂಬ ಮಾಡಿದ್ದೀವಿ. ಅದೆಲ್ಲವನ್ನು ಕೂಡ ಆನ್ ಏರ್ ತೋರಿಸಿದ್ದೀವಿ. ಜನರಿಗೆ ಮತ್ತು ಸರ್ಕಾರವನ್ನು ನಾವು ಕೂಡ ಎಚ್ಚರಿಸಿದ್ದೀವಿ ಹಲವಾರು ಬಾರಿ. ಸರ್ಕಾರ ಅದನ್ನು ನೋಡಿ ಕೂಡ ಕ್ರಮ ತೆಗೆದುಕೊಳ್ತಾ ಇದೆ. ಜನರಿಗೆ ಆತಂಕದ ನಡುವೆ ಜೀವನ ಕೂಡ ಬಹಳ ಮುಖ್ಯ. ಜೀವನ ರೂಪಿಸ್ಕೊಳ್ಳೋದು ಜನಕ್ಕೆ ಈಗಿರುವಂತಹ ದೊಡ್ಡ ಮಟ್ಟದ ಟಾಸ್ಕ್. ಇನ್ನು ಸಮುದಾಯದಲ್ಲಿ ಸವಾಲು ಕೂಡ ಇದ್ದೇ ಇದೆ. ಅಂತರ ಅರಿವಿಲ್ಲದಿರೋದು ದೊಡ್ಡ ಮಟ್ಟದಲ್ಲಿದೆ. ಸುಮ್ಮನೆ ಎಲ್ಲ ಆರಾಮಾಗಿ ಓಡಾಡ್ಕೊಂಡ್ಬಿಟ್ಟಿದ್ದಾರೆ. ಅಂತರ ಕಾಪಾಡಿ ಅಂತೆ 3 ಅಡಿ ಅಂತೀವಲ್ಲ, ಡಾಕ್ಟರ್ ಹೇಳ್ತಿದ್ರು 3 ಅಡಿ ಎಲ್ಲ ಡಬಲ್ ಆಗ್ಬೇಕದು ಅಂತ. ಅದು ತುಂಬಾ ಕಾನ್ಶಿಯಸ್ ಆಗಿ, ಪ್ರಜ್ಞಾಪೂರ್ವಕವಾಗಿ ಡಿಸ್ಟೆನ್ಸ್ ಬೇಕೇ ಬೇಕು ಅಂತ ಅನ್ಕೋಬೇಕು. ಮಾಸ್ಕ್ ತೆಗೆದು ಆರಾಮಾಗಿ ಮಾತಾಡ್ತಿದ್ದಾರೆ ತುಂಬಾ ಜನ. ಅದು ಮಾಡಬಾರ್ದು. ಯಾರು ಎಲ್ಲೇ ಮಾತಾಡ್ಲಿ, ಅದು ಗಂಡ ಹೆಂಡತಿ ಮಾತಾಡಿದ್ರು ಅಷ್ಟೇ, ಮಕ್ಕಳು ಅಪ್ಪನ ಜೊತೆ ಅಮ್ಮನ ಜೊತೆ ಮಾತಾಡಿದ್ರು ಅಷ್ಟೇ, ಇನ್ನು ದೊಡ್ಡವ್ರ ಚಿಕ್ಕವ್ರ ಜೊತೆ ಮಾತಾಡಿದ್ರು ಅಷ್ಟೇ. ಮಾಸ್ಕ್ ಇರಲೇಬೇಕು, ಕಂಪಲ್ಸರಿ. ಸ್ಯಾನಿಟೈಸರ್ ಮಹತ್ವ ತುಂಬಾ ಜನಕ್ಕೆ ಇದೇನು ಸುಮ್ಮನೆ ಹೇಳ್ತಾರೆ ಅಂತಿರುತ್ತೆ. ನೋ, ಇಟ್ ಇಸ್ ನಾಟ್. ನಾವೇನೋ ಮುಟ್ತಿರ್ತೀವಿ, ಆ ಮುಟ್ಟದ ಕೈಲಿ ಬಾಯೋ ಕೈಯೋ ಮೂಗೋ ಮುಟ್ಬಿಡ್ತೀವಿ, ಮಕ್ಕಳನ್ನ ಎತ್ಕೊಂಡ್ಬಿಡ್ತೀವಿ, ನಮ್ಮ ಮನೇಲಿದ್ದೀವಿ ಬಿಡು ಏನು ತೊಂದರೆ ಅಂತ ಅನ್ಕೊಂಡ್ಬಿಡ್ತೀವಿ. ಪ್ಲೀಸ್ ಅದನ್ನ ಗ್ರಾಂಟೆಡ್ ಆಗಿ ತೆಗೆದುಕೊಳ್ಳಬೇಡಿ. ಸ್ಯಾನಿಟೈಸರ್ನ ಮಹತ್ವವನ್ನು ತಿಳ್ಕೊಳ್ಳಿ. ಅದನ್ನ ಗೊತ್ತಿದ್ದು ಗೊತ್ತಿಲ್ಲದಿರೋ ಹಾಗೆ ಹ್ಯಾಬಿಟ್ ಆಗಬೇಕದು. ಸೊ ಹಾಗಾಗಿ ಅದನ್ನ ಮತ್ತೆ ಅವಾಗ ಮಾಡುವಂಥ ಕೆಲಸವನ್ನ ನೀವು ಮಾಡಲೇಬೇಕು. ನಿರ್ಲಕ್ಷ್ಯ ಮಾಡಬೇಡಿ. ನಿರ್ಲಕ್ಷ್ಯ ಮಾಡ್ತಿರೋದು ಬಹಳ ಕಷ್ಟ ಆಗ್ತಾ ಇದೆ. ಸಮುದಾಯಕ್ಕಿರುವಂತಹ ಸವಾಲಿದು. ಆಸ್ಪತ್ರೆಗಳಿಗೆ ಭೇಟಿ ಕೊಡೋದಕ್ಕೆ ಅಲಕ್ಷ್ಯ ಮಾಡ್ತಿದ್ದಾರೆ ಅಥವಾ ಭಯ ಪಡ್ತಿದ್ದಾರೆ. ಇವಾಗ ಹಂಗೆ ಮಾಡಬೇಡಿ. ಒಂದು ಸ್ವಲ್ಪ ನಿಮಗೆ ಅನ್ಈಸಿನೆಸ್ ಕಾಡ್ತಾ ಇದೆಯೇನೋ, ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಸಿದ್ರೆ ತಕ್ಷಣ 1 ಸೆಕೆಂಡ್ ಕೂಡ ಯೋಚನೆ ಮಾಡಬೇಡಿ. ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡಿ, ಆಸ್ಪತ್ರೆಗೆ ಇಮಿಡಿಯೇಟ್ ಹತ್ರಕ್ಕೆ ಹೋಗಿ ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಂಬಿಡಿ. ಏನು ಗಂಟೋಗಲ್ಲ. ಒಂದು ಸ್ವಲ್ಪ ನಿಮಗೂ ಸಮಾಧಾನ, ನಿಮ್ಮ ಮನೇಲಿರೋರ್ಗೂ ಸಮಾಧಾನ. ಸುಮ್ಮನೆ ಒಳಗಡೆ ಇದ್ರೆ ಕೊರಿತಾ ಇರುತ್ತೆ, ಯಾಕೆ ಬೇಕದು? ಸೊ ಹಾಗಾಗಿ ಈ ಅಲಕ್ಷ್ಯ ಭಯವನ್ನ ಮಾಡಬೇಡಿ. ಅನಗತ್ಯವಾಗಿ ಗುಂಪುಗೂಡ್ತಿರೋದು ಬಹಳ ಕಷ್ಟ ಆಗುತ್ತೆ. ಜನಸಂದಣಿ ಜಾಗಗಳಿಗೆ ನಿರಂತರವಾಗಿ ಭೇಟಿ ಕೊಡಬೇಡಿ. ಆ ಕೊಡ್ತಿರೋದೇ ಬಹಳ ಕಷ್ಟ. ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಕಾಡ್ತಿರುವಂತಹ ವಿಷಯ ಸಮುದಾಯದಲ್ಲಿ. ಅದೇ ದೊಡ್ಡ ಸವಾಲು. ಇನ್ನು ಸಿಟಿಯಿಂದ ಹಳ್ಳಿಗೆ, ಹಳ್ಳಿಯಿಂದ ಸಿಟಿಗೆ ಹೋಗಿ ಬರೋದು, ಆ ಕೆಲಸ ಮಾಡಬೇಡಿ. ಸಪೋಸ್ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ ಇದ್ರೆ ಬೇರೆ ಟೈಮಲ್ಲಿ ಯಾವುದನ್ನು ಕೂಡ ಮಾಡಬೇಡಿ. ಅದೆಲ್ಲವನ್ನು ಕೂಡ ಪಾಯಿಂಟ್ ಔಟ್ ಮಾಡಿ ನ್ಯೂಸ್ 18 ಕನ್ನಡದಲ್ಲಿ ನಿಮಗೆ ತೋರಿಸುವಂತ ಕೆಲಸ ಮಾಡ್ತಿದ್ದೀವಿ. ನೀವು ಅನ್ಕೋತಿರ್ಬೋದು ನ್ಯೂಸ್ 18 ಕನ್ನಡ ನೋಡ್ಬೇಕಾರೆ ಇದು ನಮಗೆ ಗೊತ್ತಲ್ವಾ ಅಂತ. ನಿಮಗೆ ಗೊತ್ತಿರುತ್ತೆ ನಿಜ, ಆದ್ರೆ ಎಷ್ಟೋ ಸರಿ ಗೊತ್ತಿದ್ದು ನಾವು ಮಾಡುವಂತ ತಪ್ಪುಗಳಿರುತ್ತೆ. ಹಾಗಾಗಿ ನಿಮಗೆ ಗಮನಕ್ಕೆ ಕೊಡ್ತಾ ಇದ್ದೀವಿ. ಈ ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಮತ್ತು ವಿಮರ್ಶೆ ಮಾಡೋದಕ್ಕೆ ನಮ್ಮ ಜೊತೆ ಒನ್ಸ್ ಅಗೈನ್ ಲೈವ್ ಅಲ್ಲಿ ಜಾಯಿನ್ ಆಗೋದಕ್ಕೆ ವಿಶ್ಲೇಷಕರಾದಂತಹ ಶ್ರೀ ಕೆ ಸಿ ರಘು ಅವರು ಲೈವ್ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಡಾಕ್ಟ್ರೆ.
ವೆರಿ ಗುಡ್ ಮಾರ್ನಿಂಗ್. ಈ ಕೊರೋನಾ ಜನರನ್ನ ಬಿಡ್ತಿಲ್ಲ, ಹಂಗಾಗಿ ನಾವು ನಿಮ್ಮನ್ನ ಬಿಡಲ್ಲ. ನಿಮ್ಮಿಂದ ಹಲವಾರು ಮಾಹಿತಿಯನ್ನ ಜನಕ್ಕೆ ಕೊಡಿಸ್ಬೇಕು. ನಾವು ಕೂಡ ಜನರನ್ನ ಪ್ರತಿನಿತ್ಯ ಪ್ರತಿ ಕ್ಷಣ ಅಲರ್ಟ್ ಮಾಡುವಂತ ಕೆಲಸಕ್ಕೆ ನಾವು ಕೈ ಹಾಕ್ತಿದೀವಿ. ನಾ ಸುಮ್ಮನೆ ನಿಮ್ ಜೊತೆ ಮಾತಾಡಬೇಕು. ಬೆಳಗ್ಗೆ ನಾನು ಆಫೀಸಿಗೆ ಬರ್ಬೇಕಾದ್ರೆ ಒಂದು ಏರಿಯಾದಲ್ಲಿ ಒಂದು ದೊಡ್ಡದಾಗಿ ಈ ಎಲ್ಲ ಸೊಪ್ಪುಗಳನ್ನ ಇಟ್ಕೊಂಡಿದ್ರು ಅವರು. ನಂಗೆ ಅರ್ಥನೇ ಆಗಲ್ಲ ಡಾಕ್ಟ್ರೆ, ಜನ ನಾವು ಸೊಪ್ಪೆ ನೋಡಿಲ್ವೇನೋ ಅನ್ನೋ ಹಾಗೆ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಎಜುಕೇಟೆಡ್. ಯಾಕೆ ನಮ್ಮ ಜನಕ್ಕೆ ಇವತ್ತಿಗೂ ಆ ಪ್ರಜ್ಞೆ, ಆ ಕಾನ್ಶಿಯಸ್ನೆಸ್ ಯಾಕಿಲ್ಲ ಅಂತ ದೊಡ್ಡ ಕ್ವಶನ್ ಮಾರ್ಕ್ ನನ್ನನ್ನು ಕಾಡ್ತಾ ಇದೆ. ನಿಮಗೂ ಅನ್ಸಿರೋದು ಸಹಜ ಅನಿಸ್ತಾ ಇದೆ. ಅವಾಗ ಭಯ ಸಮುದಾಯಕ್ಕೆ ಎಲ್ಲೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗ್ಬಿಡುತ್ತೋ ಅಂತ. ಪ್ಲೀಸ್ ಮೊದಲನೇ ಕಮೆಂಟ್. ಒಂದು, ಈ ಕೊರೋನಾ ಏನಿದೆ, ಕೋವಿಡ್-19 ಕಾಯಿಲೆ, ಇದರ ಸೀರಿಯಸ್ನೆಸ್ ಇದೆಯಲ್ಲ, ಇದರ ಸೀರಿಯಸ್ನೆಸ್ ಜನರಿಗೆ ಇನ್ನೂ ಅರಿವಾಗಿಲ್ಲ ಅಂತ ನಂಗೆ ಅನಿಸ್ತದೆ. ಒಂದು, ಇದು ಒಂದು ಕೇವಲ ಶೀತ ಜ್ವರ ಫ್ಲೂ ಅಷ್ಟೇ, ಅದು ಬಂದೇನೋ ಹೋಗ್ಬಿಡ್ತದೆ, ಎಲ್ಲ ಇಮ್ಯುನಿಟಿ ಬರ್ತಾ ಇದೆಯಂತೆ, ರಿಕವರಿ ಹೆಚ್ಚಾಗ್ತಿದೆ ಅಂತ ಹೇಳಿ ಒಂದು ರೀತಿಯಲ್ಲಿ ಹರ್ಡ್ ಇಮ್ಯುನಿಟಿ ಬರ್ತಿದೆಯಂತೆ ಅನ್ನೋ ಒಂದು ಪಾಸಿಟಿವ್ ಇದು ಇದ್ರೂ ಕೂಡ ಇದನ್ನ ವಾಸ್ತವವಾಗಿ ಈ ಕಾಯಿಲೆಯನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಏನಿದರ ವಾಸ್ತವತೆ, ಇದು ಕೇವಲ ಫ್ಲೂ ಅಲ್ಲ. ಇತ್ತೀಚಿನ ಅನೇಕ ವರದಿಗಳು ಹೇಳುವ ಪ್ರಕಾರ ಇದು HIV ಹೇಗೆ ಕೆಲಸ ಮಾಡ್ತದೋ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕೊಲ್ಲುವಂತ ಕೆಲಸ, ಅದು T ಸೆಲ್ ಇರ್ಬೋದು, B ಸೆಲ್ ಇರ್ಬೋದು, ಅದನ್ನು ಮಾಡ್ತಾ ಇದೆ ಅಂತ ಹೇಳಿ ಅನೇಕ ರಿಸರ್ಚ್ ಪತ್ರಿಕೆಗಳು ಇದಾಗಲೇ ಸಬ್ಮಿಟ್ ಆಗಿದ್ದಾವೆ. ಎರಡನೇದು, ಇದೇ ಕೋವಿಡ್-19 ಡಯಾಬಿಟಿಸ್ ಅನ್ನು ಕೂಡ ಉಂಟು ಮಾಡುತ್ತೆ, ಟೈಪ್ 1 ಡಯಾಬಿಟಿಸ್ ಅನ್ನ. ಯಾಕಂದ್ರೆ ಇದು ಪ್ಯಾಂಕ್ರಿಯಾಸ್ ನಲ್ಲಿ ಇರ್ತಕ್ಕಂಥ ಬೀಟಾ ಸೆಲ್ ಅನ್ನು ಕೊಲ್ಲುವ ಶಕ್ತಿಯನ್ನು ಪಡೆದಿದೆ ಅಂತಕ್ಕಂಥದ್ದು ಇವತ್ತಿನ ವರದಿ ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಮತ್ತು ನಮ್ಮ ಡೆಕ್ಕನ್ ಹೆರಾಲ್ಡ್ ನಲ್ಲೂ ಕೂಡ ಅದನ್ನು ವರದಿಯಾಗಿದೆ. ಈ ಕೋವಿಡ್ ಬ್ರೈನ್ಗೂ ಕೂಡ ಅಫೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು. ಮತ್ತೆ ರಕ್ತವನ್ನು ಹೆಪ್ಪುಗಟ್ಟಿಸೋದು ಕೂಡ ಈ ಕೆಲಸ ಈ ವೈರಾಣುವೇ ಮಾಡ್ತದೆ ಅನ್ನುವಂತ ವರದಿ. ಈ ರಕ್ತವನ್ನು ಹೆಪ್ಪುಗಟ್ಟಿಸುವ ಶಕ್ತಿ ಇದಕ್ಕಿರೋದ್ರಿಂದ ಈ ಸ್ಟ್ಯಾಟಿನ್ ಡ್ರಗ್ ಇದೆಯಲ್ಲ, ರಕ್ತವನ್ನ ತಿಳಿ ಮಾಡ್ತಕ್ಕಂತ ಸ್ಟ್ಯಾಟಿನ್ ಡ್ರಗ್ಗಳನ್ನು ಡಾಕ್ಟರ್ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಕೇವಲ ಒಂದು ಶೀತ ಜ್ವರ ಅಥವಾ ಲಂಗ್ಸ್ಗೆ ಮಾತ್ರ ಅಫೆಕ್ಟ್ ಆಗ್ತಕ್ಕಂತ ಕಾಯಿಲೆ ಅಂತ ಜನ ಏನಾದ್ರೂ ತಿಳ್ಕೊಂಡಿದ್ರೆ ಈ ಕಾಯಿಲೆಯ ಗಂಭೀರತೆಯನ್ನ ಭಯ ಪಡಬೇಕಾಗಿರೋದಲ್ಲ. ಆದ್ರೆ ಡೇಟಾ, ಈ ಕಾಯಿಲೆಯ ವಾಸ್ತವತೆ ಏನು ಅನ್ನೋದನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಂಡ್ರೆ ನಮಗೆ ಈಗ ಬೇಕಾಗಿರ್ತಕ್ಕಂಥ ಸಣ್ಣ ಪುಟ್ಟ ನಮಗೆ ಮೂಗಿನ ಕೆಳಗಿರುವ ಪರಿಹಾರಗಳನ್ನ ನಾವು ಸೀರಿಯಸ್ ಆಗಿ ತಗೊಳ್ತೀವಿ. ಅದು ಮಾಸ್ಕ್ ಹಾಕೊಳ್ತಕ್ಕಂಥದ್ದು ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು. ಈ ಸಾಮಾಜಿಕ ಅಂತರ ಅಂತಕ್ಕಂಥದ್ದು ಒಂದು ಹೇಳ್ತಾರೆ ಸೋಷಿಯಲ್ ಡಿಸ್ಟೆನ್ಸಿಂಗು, ಇನ್ನೊಂದು ಫ್ರೀಕ್ವೆನ್ಸಿ ಆಫ್ ಸೋಷಿಯಲ್ ಮಿಂಗ್ಲಿಂಗ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ನಾವು ಎಷ್ಟು ದಿನಕ್ಕೆ ಎಷ್ಟು ಸಾರಿ ಎಷ್ಟು ಜನರ ಜೊತೆ ಯಾವುದೇ ಡಿಸ್ಟೆನ್ಸ್ ಇರಬಹುದು, ಆದ್ರೆ ಫ್ರೀಕ್ವೆನ್ಸಿ ಆಗಾಗ ಹೋಗಿ ಜನರ ಜೊತೆ ನಾವು ಬೆರಿತಾ ಇದೀವ, ಆಗಾಗ ಹೋಗಿ ಬೆರಿತಾ ಇದ್ರೆ ಡಿಸ್ಟೆನ್ಸು ಕೂಡ ವರ್ಕ್ ಆಗಲ್ಲ. ಪಾಯಿಂಟ್. ಯಾಕಂದ್ರೆ ಫ್ರೀಕ್ವೆನ್ಸಿ ಕೂಡ ಮುಖ್ಯ. ಹಾಗಾಗಿ ಈ ಕಾಯಿಲೆಯ ಗಂಭೀರತೆ ಜನರಿಗಿನ್ನ ಬಂದಿಲ್ಲ. ಹರ್ಡ್ ಇಮ್ಯುನಿಟಿ ಬಗ್ಗೆ ಹರೀಶ್ ಪ್ಲೀಸ್ ಏನ್ ಹೇಳ್ತಿದ್ದಾರೆ? ಹರ್ಡ್ ಇಮ್ಯುನಿಟಿ ಅಂತಕ್ಕಂಥದ್ದು ಇದಾಗಲೇ ಅಧ್ಯಯನಗಳ ಪ್ರಕಾರ ಆಂಟಿಬಾಡಿ ಪ್ರೊಡ್ಯೂಸ್ ಆಗಿದ್ದು 3 ತಿಂಗಳ ಮೇಲೆ ದೇಹದಲ್ಲಿ ಆ ಆಂಟಿಬಾಡೀಸು ಉಳ್ಕೊಳ್ತಿಲ್ಲ. ಉಳ್ಕೊಳ್ತಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ವೈಜ್ಞಾನಿಕವಾಗಿ ಇನ್ನೊಂದು ಏನ್ ಹೇಳ್ತಾರೆ, ಆಂಟಿಬಾಡಿ ಇಮ್ಯುನಿಟಿಯಿಂದ ಸೆಲ್ಯುಲಾರ್ ಇಮ್ಯುನಿಟಿಗೆ, ಅಂದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಮೆಮೊರಿ ಸೆಲ್ಸ್ ಅಂತ ನಾವು ಹೇಳ್ತೀವಿ, ಅದನ್ನ ಆಂಟಿಜನ್ ಮೆಮೊರಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಒಂದು ರೋಗಾಣುವಿನ ನೆನಪು ಜೀವಕೋಶಗಳಿಗೆ ಹೋಗಿ ಆಳವಾಗಿ ಅಡಗಿಕೊಂಡಿರ್ತದ ಅಥವಾ ಇರಲ್ವಾ ಗೊತ್ತಿಲ್ಲ. ಹರ್ಡ್ ಇಮ್ಯುನಿಟಿಗೂ ಬಗ್ಗೆಯೂ ಕೂಡ ಇದಾಗಲೇ ನಿನ್ನೆ ಕಲ್ಕತ್ತಾದಲ್ಲಿ ಸ್ಟಡಿ ಮಾಡುವಾಗ 14% ಜನಗಳಿಗೆ ಆಂಟಿಬಾಡಿ ಇದೆ ಅಂತ ಹೇಳ್ತಾ ಇದ್ದಾರೆ. 14% ಅಂದ್ರೆ ಇದಾಗಲೇ 20 ಕೋಟಿ ಭಾರತೀಯರಿಗೆ, ಅದನ್ನ ಇಡೀ ಭಾರತಕ್ಕೆ ಹೋಲಿಸಿ ನೋಡಿದ್ರೆ 20 ಕೋಟಿ ಭಾರತೀಯರಿಗೆ ಇದಾಗಲೇ ಈ ರೋಗ ಏಸಿಂಪ್ಟಮ್ಯಾಟಿಕ್ ಇರೋದ್ರಿಂದ ತಗುಲಿದೆ, ಆಂಟಿಬಾಡಿ ಪ್ರೊಡ್ಯೂಸ್ ಆಗಿದೆ ಅಂತ ಹೇಳ್ತಕ್ಕಂಥದ್ದು. ಸೊ ಹೀಗಾಗಿ ಮತ್ತೆ ನಾವು ಈಗ ಸದ್ಯಕ್ಕೆ ಏನು ಅಂತ ಹೇಳಿದ್ರೆ, ನಾವು ಕರ್ನಾಟಕದ ಮಟ್ಟಿಗೆ, ಭಾರತದ ಮಟ್ಟಿಗೆ, ನೀವು ಬೇರೆ ಜಗತ್ತಿನ ಇದನ್ನೆಲ್ಲ ಹೇಳ್ತಾ ಇದ್ರಿ, ರಷ್ಯಾದ ಡೆತ್ ಡೇಟಾನ ನಂಬುವಂತ ಡೇಟಾ ಅಲ್ಲ. ಯಾಕಂದ್ರೆ ರಷ್ಯನ್ ಗವರ್ಮೆಂಟ್ ಇಸ್ ವೆರಿ ಸೀಕ್ರೆಟಿವ್, ಜಸ್ಟ್ ಲೈಕ್ ಚೈನಾ.
ನೀವು ಬ್ರೆಜಿಲ್ ದೇಶದ್ದು ಅಮೆರಿಕ ದೇಶದ ಡೇಟಾವನ್ನ ನಂಬಬಹುದು. ಆದರೂ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಇವತ್ತು ಸುಮಾರು 350 ಜನ, ನಾವು 1 ದಶಲಕ್ಷಕ್ಕೆ 350 ಜನ ಸೋಂಕಿತರಿದ್ರೆ ಬೇರೆ ದೇಶಗಳಲ್ಲಿ 6,000ದಿಂದ 10,000ಕ್ಕೆ ಹೋಗಿದೆ. ರಘು ಸರ್, ಯಾಕೆಂದ್ರೆ ಬೇರೆ ಬೇರೆ ದೇಶಗಳ ಕಂಪ್ಯಾರಿಸನ್ ಸ್ಟಡಿ ಮಾಡ್ತಾ ಇದ್ರೆ ಅಥವಾ ಲೆಕ್ಕಾಚಾರ ನೋಡ್ತಾ ಇದ್ರೆ ಅಲ್ಲೂ ಜನಜೀವನ ವಾಪಸ್ ನಾರ್ಮಲ್ ಆಗಿ ಬರ್ತಾ ಇದೆ. ಆದರೆ ಸೋಂಕಿತರು ಮತ್ತು ಸಾವಿನ ಸಂಖ್ಯೆ ಏರ್ತಾನೆ ಇದೆ. ಮುಂದಿನ ದಿನಗಳಲ್ಲಿ ಗ್ರಾಫ್ ಯಾವಾಗ ಇಳಿಯುತ್ತೆ ಅಂತ ಗೊತ್ತಿಲ್ಲ. ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಈಗ ನಿಧಾನಕ್ಕೆ ಶುರುವಾಗ್ತಾ ಇದೆ. ಮುಂದೇನಪ್ಪ ಅಂತ ಭಯ ಅಂತೂ ಇದ್ದೇ ಇದೆ. ಆದ್ರೆ ನಾವು ಅಲರ್ಟ್ ಮಾಡ್ಬೇಕಾಗಿರೋ ಕೆಲಸ ನಮ್ದು ನಿಮ್ದು. ಅದ್ರ ಬಗ್ಗೆ ನಾನು ಮಾತಾಡಿಸ್ಬೇಕು ನಿಮ್ಮನ್ನ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ. ಕೆ.ಸಿ. ರಘು ನಮ್ಮ ಜೊತೆ ಇರ್ತಾರೆ, ಎಲ್ಲೂ ಹೋಗ್ಬೇಡಿ. ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಮ್ಮನ್ನು ತುಂಬಾ ಕಾಡ್ತಾ ಇದೆ. ಬಿಗ್ ಎಕ್ಸ್ಕ್ಲೂಸಿವ್ ಮುಂದೇನು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಈಗೊಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀನಿ ನೋಡಿ. ನೀವು ಅನ್ಕೊಂಡೇ ಇರೋಲ್ಲ ಅದ್ರ ನಮ್ಮನ್ನು ಹೆಂಗ್ ಭಯ ಕಾಡುತ್ತೆ ಅಂತ. ಹಾಗೆ ಬಂದ್ರು, ಹೀಗೆ ಹೋದ್ರು. ಆದ್ರೆ ಎಲ್ಲಿ ಹೋದ್ರು? ವಿಮಾನ ಏರಿ ಭಾರತಕ್ಕೆ ಬಂದ್ರು, ದೂರದ ದೇಶದಿಂದ ಬಂದು. ಹಾಗಾದ್ರೆ ಹೋಗಿದ್ದಾದ್ರೂ ಎಲ್ಲಿಗೆ? ಒಗಟಾಗ ಅನಿಸ್ತಿರ್ಬೋದು, ಆದ್ರೆ ಕೆಲವೇ ಕ್ಷಣದಲ್ಲಿ ಅದನ್ನ ಕಂಪ್ಲೀಟ್ ಆಗಿ ರಿವೀಲ್ ಮಾಡ್ತೀನಿ. ಬ್ರೇಕಿಂಗ್ ನ್ಯೂಸ್. ನಮ್ಮ ರಾಜ್ಯದಲ್ಲಿ ಕೊರೋನಾ ಹೆಚ್ಚಾಗೋದಕ್ಕೆ, ಬೆಂಗಳೂರು ಸಿಟಿನಲ್ಲಿ ಕೊರೋನಾ ಸಡನ್ ಆಗಿ ಹೆಚ್ಚಾಗೋದಕ್ಕೆ ಅವರೇ ಡೇಂಜರ್ ಆಗೋಗ್ಬಿಟ್ರ? ಹಾಗಾದ್ರೆ ಎಲ್ಲರಿಗಿಂತ ಡೇಂಜರ್ ಆಗಿರೋರು ಅವರು ಬಂದವರೇ ಎಸ್ಕೇಪ್ ಆಗಿ ಎಲ್ಲಿ ಹೋಗಿದ್ದಾರೆ? ಹಾಗಿದ್ರೆ ಪಕ್ಕದ ರಾಜ್ಯದಿಂದ ಕರ್ನಾಟಕ ಎಂಟ್ರಿ ತಗೋತಾ ಇದ್ದಾರಾ? ಕರ್ನಾಟಕ ಸರ್ಕಾರಕ್ಕೆ ಒಂದು ದೊಡ್ಡ ಹೊಸ ತಲೆನೋವು ಕಾಣಿಸ್ಕೊತಾ ಇದೆ. ಹಾಗಾದ್ರೆ ಯಾರವರು? ಕೆಲವೇ ಕ್ಷಣದಲ್ಲಿ ರಿವೀಲ್ ಮಾಡ್ತಿದ್ದೀನಿ. ಬ್ರೇಕಿಂಗ್ ನ್ಯೂಸ್. ಮೊದಲೇ ನಾವು ಒದ್ದಾಡ್ತಾ ಇದ್ದೀವಿ, ಯಾರಪ್ಪ ಯಾರಪ್ಪ ಅಂತ. ಅವ್ರನ್ನ ಹುಡುಕುವಂತ ಟೆನ್ಷನ್ ಕೂಡ ಇದೆ. ಹಾಗಾದ್ರೆ ಅವ್ರು ಯಾರು, ಎಲ್ಲಿಂದ ಬಂದ್ರು? ಅದನ್ನ ಹೇಳೋಕ್ ಶುರು ಮಾಡಿದ್ರೆ ಗ್ಯಾರಂಟಿ ನೀವು ಕೂಡ ಆಶ್ಚರ್ಯ ಆಗುತ್ತೆ, ಮೈ ನಡಗಿಸುತ್ತೆ. ಇದೀಗ ಬರ್ತಾ ಇರುವಂತಹ ಕೊರೋನಾ ಬ್ರೇಕಿಂಗ್ ನ್ಯೂಸ್. ದುಬೈನಿಂದ ವಿಮಾನ ಏರಿ ಕಣ್ಣೂರಿಗೆ ಬಂದ್ರು, ಆಮೇಲೆ ಏನಾದ್ರು ಅಂತೀರಾ? ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ನಾವು ತಪ್ಪು ಮಾಡದೇ ಇರ್ಬೋದು, ಆದ್ರೆ ಶಿಕ್ಷೆ ಅಂತೂ ಅನುಭವಿಸ್ಬೇಕೆ? ಆ ತರ ಬೆಳವಣಿಗೆ ಇದು. ದುಬೈನಿಂದ ವಿಮಾನ ಏರಿ ಕಣ್ಣೂರಿಗೆ ಬಂದ್ರು, ಕ್ವಾರಂಟೈನ್ನಿಂದ ಎಸ್ಕೇಪ್ ಆಗಿದ್ದಾರಂತೆ 35 ಜನ. ಕೇರಳದಿಂದ ತಪ್ಪಿಸ್ಕೊಂಡು ಹಾಗಿದ್ರೆ ಕರ್ನಾಟಕ ಪ್ರವೇಶ ಮಾಡಿದ್ರು. ಎಲ್ಲ ಎಸ್ಕೇಪ್ ಆಗಿರುವಂತಹ 35 ಜನ ಕಾಸರಗೋಡಿನಿಂದ ಮಂಗಳೂರು, ಕೊಡಗಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಕೊಡಗಿಗೆ 20 ಜನರ ಪ್ರವೇಶ, ಮಂಗಳೂರಿಗೆ 10 ಜನ ಎಂಟ್ರಿ ಕೊಟ್ಟಿದ್ದಾರೆ. ಹಂಗಾಗಿ ಮುಂದಿನ ದಿನದಲ್ಲಿ ನಮಗಾಗ್ತಿರುವಂತಹ ದೊಡ್ಡ ಪ್ರಾಬ್ಲಮ್ನ ಇವಾಗಲೇ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೇರಳದಿಂದ ಸೇವಾ ಸಿಂಧು ಆ್ಯಪ್ನಲ್ಲಿ ನೋಂದಣಿ ಆಗಿದೆ. ನೋಂದಣಿ ಮಾಡಿಸ್ಕೊಂಡೇ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನುಳಿದ 5 ಜನ ಎಲ್ಲೋಗಿದ್ದಾರೋ, ಯಾವ ಊರ್ಲಿದ್ದಾರೋ ಯಾರಿಗೂ ಗೊತ್ತಿಲ್ಲ. 35 ಜನರ ಸಂಪರ್ಕ ಯಾರಿಗೂ ಸಿಗ್ತಾ ಇಲ್ಲ. ಜಿಲ್ಲಾಡಳಿತಗಳ ಬಳಿಯತ್ತು ಕೂಡ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ವಿಮಾನ ವ್ಯವಸ್ಥೆ ಮಾಡಿದ್ದವರ ವಿರುದ್ಧ ಇದೀಗ ಕ್ರಮ ತೆಗೆದುಕೊಳ್ಳಬೇಕು. ಈ ಕ್ಷಣ ನೀವು ನೋಡ್ತಿರುವಂತಹ ಆ ಎಕ್ಸ್ಕ್ಲೂಸಿವ್ ದೃಶ್ಯ. ದುಬೈನಿಂದ ಬಂದ್ರು, ಆದ್ರೆ ಅವ್ರು ಎಲ್ಲೋದ್ರು ಅದೇ ಗೊತ್ತಿಲ್ಲ. ಇದು ದುಬೈನಿಂದ ಬಂದಂತಹ ದಿನದಲ್ಲಿ ನಡೆದಂತಹ ಬೆಳವಣಿಗೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಂದ್ರು ನಿಜ, ಬಂದ ಮೇಲೆ ಎಲ್ಲಿ ಹೋದ್ರು? ಅದಾದ್ಮೇಲೆ ಕರ್ನಾಟಕ ಎಂಟ್ರಿ ಕೊಟ್ರು ಮಂಗಳೂರು, ಕೊಡಗು ಭಾಗಕ್ಕೆ. ಈಗ ಅವ್ರು ಟ್ರೇಸೇ ಸಿಗ್ತಿಲ್ಲ, ಎಲ್ಲಿ ಹೋಗಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ. ಇದು ದೊಡ್ಡ ಮಟ್ಟದ ಆತಂಕ. ಲೆಟ್ಸ್ ಗೋ. ಆಗಿದ್ರೆ ಮಂಗಳೂರಿಂದ ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಕಿಶನ್. ಗುಡ್ ಮಾರ್ನಿಂಗ್ ಹರಿ. ಇದು ಮುಂದಿನ ದಿನದಲ್ಲಿ ಏನ್ ಬೇಕಾದ್ರೆ ಆಗ್ಬಿಡ್ಬೋದು ಅಂತ ಬೆಳವಣಿಗೆ ಕಿಶನ್ ಇದು.
ಖಂಡಿತ ಹರೀಶ್, ಯಾಕಂದ್ರೆ ಜಿಲ್ಲಾಡಳಿತಕ್ಕೆ ಸಮರ್ಪಕ ಮಾಹಿತಿ ಇಲ್ಲದಿರೋ ಕಾರಣಕ್ಕಾಗಿ ಈ ರೀತಿ ಆಗಿದೆ ಅನ್ನೋದನ್ನ ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಯಾಕೆ ಯಾರ್ ನೆಗ್ಲಿಜೆನ್ಸ್ ಇದು ಯಾಕೆ ಹಿಂಗಾಯ್ತು? ಯಾಕಂದ್ರೆ ದುಬೈನಿಂದ ಒಂದು ಚಾರ್ಟೆಡ್ ಫ್ಲೈಟ್ ನಿನ್ನೆ ಕಾಸರಗೋಡಿಗೆ ಬಂದಿದೆ, ಅಂದ್ರೆ ಕಣ್ಣೂರಿಗೆ ಬಂದಿತ್ತು. ಅದನ್ನ ಮಂಗಳೂರಲ್ಲಿ ಇಳಿಸೋಕೆ ಯಾವುದೇ ರೀತಿಯಾಗಿ ಪರ್ಮಿಷನ್ ಅನ್ನ ಜಿಲ್ಲಾಡಳಿತ ಕೊಟ್ಟಿಲ್ಲ. ಯಾಕಂದ್ರೆ ಅದು ಖಾಸಗಿ ಫ್ಲೈಟ್ ಆಗಿತ್ತು. ಸುಮಾರು 180 ಮಂದಿ ಆ ಫ್ಲೈಟ್ ಅಲ್ಲಿ ಇದ್ರು. ಅವರ ಮಾಹಿತಿ ಸಮರ್ಪಕವಾಗಿ ಖಾಸಗಿ ವಿಮಾನದ ಸಂಸ್ಥೆ ಜಿಲ್ಲಾಡಳಿತಕ್ಕೆ ಕೊಟ್ಟಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಂಗಳೂರಲ್ಲಿ ಒಂದು ಪ್ರೈವೇಟ್ ಚಾಪರ್ ಬಂದು ಇಳಿಯುತ್ತೆ, ಅದು ಇಳಿಯೋ ಮಾಹಿತಿ ಇಲ್ವೇ ಇಲ್ಲ ಅಂದ್ರೆ ಹೇಗ್ ಸಾಧ್ಯ? ನನ್ ನಂಬೋಕೆ ಆಗ್ತಿಲ್ಲಪ್ಪ ಇದು. ಇಲ್ಲ ಅಂದ್ರೆ ಜಿಲ್ಲಾಡಳಿತಕ್ಕೆ ಆ ಖಾಸಗಿ ಸಂಸ್ಥೆ ಸಮರ್ಪಕವಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಅದನ್ನು ಕಾಸರಗೋಡು ಜಿಲ್ಲಾಡಳಿತ ಕೊಟ್ಟಿದೆ. ಹಾಗಾಗಿ ಈ ಮಂಗಳೂರು ಜಿಲ್ಲಾಡಳಿತ ಏನ್ ಮಾಡಿದೆ, ನನಗೆ ಸಮರ್ಪಕವಾದ ಮಾಹಿತಿ ಬೇಕು, 180 ಮಂದಿಯ ಎಲ್ಲ ಇಂಚಿಂಚು ಮಾಹಿತಿ ಕೂಡ ಬೇಕು ಎನ್ನುವುದನ್ನ ವಿಮಾನಯಾನ ಸಂಸ್ಥೆಗೆ ಹೇಳಿಕೊಂಡಿತ್ತು. ಆದ್ರೆ ಆ ದಾಖಲೆಗಳನ್ನ ಪೂರ್ಣ ಪ್ರಮಾಣದಲ್ಲಿ ಆ ವಿಮಾನಯಾನ ಸಂಸ್ಥೆ ಕೊಟ್ಟಿಲ್ಲ. ಹಾಗಾಗಿ ಅವರು ಪರ್ಯಾಯವಾಗಿ ಕಾಸರಗೋಡು ಜಿಲ್ಲಾಡಳಿತ ಜವಾಬ್ದಾರಿತ ಜನಪ್ರತಿನಿಧಿ ಇದಾರಲ್ಲಿ. ಖಂಡಿತ ಅಲ್ಲಿ ಯುಟಿ ಖಾದರ್ ನಿನ್ನೆ ಸಂಜೆ ಹೋಗಿ ಅದೇ ಸಮಸ್ಯೆಯನ್ನ ಬಗೆಹರಿಸೋಕೆ ಪ್ರಯತ್ನ ಪಟ್ಟಿತ್ತು. ಯಾಕೆಂದ್ರೆ 180 ಮಂದಿ ಕಣ್ಣೂರು ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿದ್ರು. ಅವರಿಗೆ ಕಾಸರಗೋಡು ಹೋಟೆಲ್ ಅಲ್ಲಿ ಕ್ವಾರಂಟೈನ್ ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 30ರಿಂದ 50 ಮಂದಿ ಅದರಲ್ಲಿ ಕನ್ನಡಿಗರು ಕೂಡ ಇದ್ರು. ಕನ್ನಡಿಗರು ಅಲ್ಲಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಹೋಟೆಲ್ ಅಲ್ಲಿ ನಮಗೆ ಕ್ವಾರಂಟೈನ್ ವ್ಯವಸ್ಥೆಯಲ್ಲಿ ಭದ್ರತೆ ಇಲ್ಲ, ಹಾಗಾಗಿ ನಮ್ಮನ್ನ ಮಂಗಳೂರಿಗೆ ಕೊಂಡೋಗಿ ಬಿಡಿ ಎಂಬ ಕಾಸರಗೋಡು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡಿದ್ರು. ಆದ್ರೆ ಜಿಲ್ಲಾಡಳಿತ ಲಾಸ್ಟ್ ಪ್ರಶ್ನೆ ಅನ್ನೋದು ಹಾಗಿದ್ರೆ ಈಗ ನೆಕ್ಸ್ಟ್ ಅವ್ರ ಕಂಡಿಡಿಯಕ್ಕೆ ಏನ್ ಮಾಡ್ಬೇಕು, ಏನ್ ಮಾಡ್ತಿದ್ದಾರೆ? ಇವಾಗ ಸೇವಾ ಸಿಂಧು ಆಪ್ ನಲ್ಲಿ ಅವರು ರಿಜಿಸ್ಟರ್ ಮಾಡಿದ್ದಾರೆ. ಸುಮಾರು 30 ಮಂದಿ ಬಂದಿದ್ದಾರೆ. ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಿಗೆ ಹೋಗಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ. ಆ 30 ಮಂದಿಯ ಮಾಹಿತಿ ಕೂಡ ಸೇವಾ ಸಿಂಧು ಆಪ್ ಅಲ್ಲಿ ಇದೆ. ಹಾಗಾಗಿ ಆ ಮೂಲಕ ಟ್ರೇಸ್ ಅನ್ನ ಮಾಡ್ತಿದ್ದಾರೆ. ಒಂದು ಮಾಹಿತಿ ಪ್ರಕಾರವಾಗಿ ಜಿಲ್ಲಾಡಳಿತಕ್ಕೆ ಆ 30 ಮಂದಿ ಕೂಡ ಸಂಪರ್ಕಕ್ಕೆ ಬಂದಿದ್ದಾರೆ ಎಂಬ ಮಾಹಿತಿ ಇದೆ. ಜಿಲ್ಲಾಡಳಿತ ಕೂಡ ಇದನ್ನು ಒಪ್ಪಿಕೊಂಡಿದೆ. ಎಲ್ರನ್ನ ಟ್ರೇಸ್ ಮಾಡ್ತಾ ಇದೀವಿ, ಎಲ್ರು ಕೂಡ ನಮ್ಮ ಅವರೆಲ್ಲ ಕ್ವಾರಂಟೈನ್ ವಾಪಸ್ ಮಾಡ್ತೀವಿ, ಯಾವುದೇ ಕಾರಣಕ್ಕೆ ಅವರನ್ನ ಹೊರಗಡೆ ತಿರುಗಾಡಕ್ಕೆ ಬಿಡೋದಿಲ್ಲ ಎಂಬ ಸ್ಪಷ್ಟವಾದ ಅಭಯವನ್ನ ರೆಡಿ ಇಲ್ಲ ನಾನಾಗ್ಲಿ ಅಥವಾ ಜನ ನೋಡ್ತಿರೋರಾಗ್ಲಿ. ಇವರಲ್ಲಿ ಹೊಟ್ಟೋಗ್ಬಿಟ್ಟಿದ್ದಾರೆ ಅಂದ್ರೆ ಇನ್ ಪ್ರಾಬ್ಲಮ್ ಏನಾಗುತ್ತೋ ಅಂತ ಆತಂಕ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಕಿಶನ್. ಈ ಕ್ಷಣದ ಹೊಸದಂತೂ ಅಲ್ವೇ ಅಲ್ಲ, ವಿಶ್ವದ ಬೇರೆ ಬೇರೆ ದೇಶಗಳನ್ನ ದೊಡ್ಡ ಮಟ್ಟದಲ್ಲಿ ಕಾಡ್ಬಿಟ್ಟಿದೆ. ಅಲ್ಲೂ ಅತಿ ಹೆಚ್ಚು ಕೊರೋನಾ ಸಾವು ಮತ್ತು ಸೋಂಕಿನ ಸಂಖ್ಯೆ ಆದಾಗ ಅಲ್ಲೂ ಕೂಡ ಜನಜೀವನ ನಾರ್ಮಲ್ ಬರುವಂಥ ಪ್ರಯತ್ನ ನಡೆದಾಗ, ಅಂದರೆ ಅನ್ಲಾಕ್ ಆದಾಗ, ಆದರೆ ಸ್ಟಿಲ್ ಅಲ್ಲಿ ಕೊರೋನಾ ಕೇಸಸ್ಗಳು ಮತ್ತು ಸಾವಿನ ಸಂಖ್ಯೆ ಜಾಸ್ತಿ ಆದಾಗ ಮುಂದೇನಪ್ಪ ಹರ್ಡ್ ಇಮ್ಯುನಿಟಿ ಅಂದರೆ ಪ್ರತಿರೋಧಕ ಶಕ್ತಿ ಬೆಳೆಯೋದಾದರೂ ಹೇಗೆ ನಡೆಯುತ್ತೆ ಮುಂದಿನ ಜನಜೀವನ, ಮುಂದೇನಾಗುತ್ತೆ, ಅದೆಲ್ಲ ಪ್ರಶ್ನೆಗಳು ಕೂಡ ನಮ್ಮನ್ನು ಕಾಡ್ತಾ ಇದೆ. ಆ ದೇಶದ ಜನನೇ ಇವತ್ತೂ ಕಾಡ್ತಾ ಇದೆ. ಆದರೆ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ ಇವಾಗ ಹೆಚ್ಚಾಗುವಂಥ ಆ ಸನ್ನಿವೇಶದಲ್ಲಿ ಇರುವಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಇನ್ನು 1 ತಿಂಗಳು 2 ತಿಂಗಳಾದಮೇಲೆ ಇನ್ನು ಲಕ್ಷ ಕೇಸಸ್ಗಳು ಜಾಸ್ತಿ ಆದರೆ, ಸಪೋಸ್ ಒಂದು ವರ್ಸ್ಟ್ ಕೇಸಲ್ಲಿ ಇನ್ನೊಂದು 1-1.5 ತಿಂಗಳಲ್ಲಿ ಈ 5 ಲಕ್ಷ ಇರೋದು ಈ ದೇಶದಲ್ಲಿ 20 ಲಕ್ಷನೋ 25 ಲಕ್ಷನೋ ಆಗಿ ಹೋದರೆ ಆವಾಗ ಹೇಗೆಲ್ಲ ನಡೆಯುತ್ತೆ ಜನಜೀವನ, ಹೇಗಿರಬೇಕು ಅಲರ್ಟ್ ಆಗಿ ನಾವು, ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿರೋ ಪ್ರಶ್ನೆ. ಹಾಗಾಗಿ ವಿಮರ್ಶೆ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡ್ತಿದ್ದೀವಿ. ಆದರೆ ಒಂದಂತೂ ಲಾಜಿಕ್ ಅರ್ಥ ಮಾಡ್ಕೋಬೇಕು, ಮತ್ತೆ ಹೇಳ್ತಾನೆ ಇರ್ತೀವಿ ಕೂಡ. SMS ಲಾಜಿಕನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಅದನ್ನು ಫಾಲೋ ಮಾಡಲೇಬೇಕು. ಅದು ನಮ್ಮ ಕೈಲಿರೋದು. ಎಸ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಹಾಕೋಬೇಕು, ಇನ್ನೊಂದು ಅದು ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ಹಾಗಾಗಿ SMS ಲಾಜಿಕ್ ಎಲ್ಲರೂ ಕೂಡ ಉಪಯೋಗಿಸಲೇಬೇಕು. ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ನೋಡಿ. ಆನೇಕಲ್ನಲ್ಲಿ ಹಣ್ಣಿನ ವ್ಯಾಪಾರಿ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಆಗ್ತಾ ಇದೆ. ಯಾಕೆ ಈ ಟೆನ್ಷನ್ ಆ ಭಾಗದಲ್ಲಿ ಅಂದರೆ ಅದರ ಮುಂದುವರಿದ ಭಾಗ ಕೂಡ ತೋರಿಸ್ತಾ ಇದ್ದೀನಿ ನಾನು. 45 ವರ್ಷದ ಹಣ್ಣಿನ ವ್ಯಾಪಾರಿ ಸಾವನ್ನಪ್ಪಿದ್ದಾರೆ. ಅದು ಆನೇಕಲ್ಲಿಂದ ಬರ್ತಿರುವಂಥ ಸುದ್ದಿ. ಈ 45 ವರ್ಷದ ವ್ಯಕ್ತಿ ನಿನ್ನೆ ತಡರಾತ್ರಿ ಸಾವನ್ನಪ್ಪಿರೋದು. ಜಿಗಣಿ ಬಸ್ ಸ್ಟ್ಯಾಂಡ್ ಹತ್ತಿರ ಈ ವ್ಯಾಪಾರಿ ಹಣ್ಣು ಮಾರ್ತಿದ್ರು. ಆನೇಕಲ್ನಲ್ಲಿ ಕೊರೋನಾ ಸೋಂಕಿತ ವ್ಯಕ್ತಿ ಸಾವನ್ನಪ್ಪಿರೋದು. ಹಣ್ಣಿನ ವ್ಯಾಪಾರಿ ಅಂದಾಗ ತುಂಬ ಜನ ಹೋಗಿ ವ್ಯಾಪಾರ ಮಾಡಿರ್ತಾರೆ, ಅಲ್ಲ ಆತನ ಹತ್ರ ಮಾತಾಡಿರ್ತಾರೆ. ಪುಣ್ಯಕ್ಕೆ ಮಾಸ್ಕ್ ಹಾಕೊಂಡು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಂಡು ಹಣ್ಣು ತೊಗೊಂಬಂದು ಮನೆಗೆ ಇಮಿಡಿಯೇಟಾಗಿ ತೊಳೆದು ಅದನ್ನು ನೀಟಾಗಿ ಕೈ ತೊಳೆದು ಅಷ್ಟು ನೀಟ್ನೆಸ್ ಮೇಂಟೈನ್ ಮಾಡಿದರೆ ಗ್ರೇಟು. ಅಥವಾ ನಿಮ್ಮ ಹತ್ರ ಆ ಪ್ರತಿರೋಧಕ ಶಕ್ತಿ ಇದ್ದು ತಡ್ಕೊಳ್ಳೋ ಕೆಪಾಸಿಟಿ ಇದ್ದರೆ ಓಕೆ, ಇಲ್ಲಾಂದರೆ ನಾಟ್ ಓಕೆ. ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್.
ಆನೇಕಲ್ಲಿಂದ ಬರ್ತಿರುವಂತಹ ಕೊರೋನಾ ಬ್ರೇಕಿಂಗ್ ನ್ಯೂಸ್. 45 ವರ್ಷದ ವ್ಯಕ್ತಿ ಹಣ್ಣಿನ ವ್ಯಾಪಾರಿ ಸಾವನ್ನಪ್ಪಿದ್ದಾರೆ. ಜಿಗಡಿ 45 ವರ್ಷದ ನೆನ್ನೆ ತಡರಾತ್ರಿ ಸಾವನ್ನಪ್ಪಿದ್ದಾರೆ. ಪಾಸಿಟಿವ್ ಇತ್ತು ಈತನಿಗೆ. ಮೈಕೈ ನೋವಿಂದ ತುಂಬಾ ಬಳಲ್ತಾ ಇದ್ದ. ಆಗ್ಲೇ ಡಾಕ್ಟರ್ ಅದಕ್ಕೆ ಹೇಳಿದ್ದು ತಲೆನೋವು ಮೈಕೈ ನೋವಿದ್ರೆ ಅಲಕ್ಷ್ಯ ಮಾಡಬೇಡಿ ಅಂತ. ಕೆಲ ದಿನಗಳ ಹಿಂದೆ ಸೋಂಕು ಕೂಡ ದೃಢಪಟ್ಟಿತ್ತು. ಪರೀಕ್ಷಾ ವರದಿಯಲ್ಲಿ ಕೊರೋನಾ ಸೋಂಕು ದೃಢ ಆದ್ಮೇಲೂ ಕೂಡ ನೆನ್ನೆ ತಡರಾತ್ರಿ ಆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಸೋಂಕಿತ ವ್ಯಕ್ತಿಯ ಏರಿಯಾವನ್ನ ಸೀಲ್ ಡೌನ್ ಮಾಡಿದ್ದಾರೆ ತಾಲ್ಲೂಕು ಆಡಳಿತ. ಜೊತೆಗೆ ಸೋಂಕಿತನ ಸಂಪರ್ಕದಲ್ಲಿದ್ದ ಕುಟುಂಬಸ್ಥರ 5 ಜನ ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ವೈದ್ಯರು ಮತ್ತು 2 ಸಿಬ್ಬಂದಿಗೂ ಕೂಡ ಇದೀಗ ಕ್ವಾರಂಟೈನ್ ಮಾಡಿದ್ದಾರೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮೈಕೈ ನೋವಿನಿಂದ ಬಳಲ್ತಾ ಇದ್ದ. ಕೆಲವು ದಿನಗಳ ಮುಂಚೆ ಆತನನ್ನ ಟೆಸ್ಟ್ ಮಾಡಲಾಗಿತ್ತು. ಅದರಲ್ಲಿ ಆತನಿಗೆ ಕೊರೋನಾ ಪಾಸಿಟಿವ್ ಅಂತ ಬಂದಿತ್ತು. ನಿನ್ನೆ ತಡರಾತ್ರಿ 45 ವರ್ಷ 45 ಇಯರ್ ಅಂದರೆ ಮಧ್ಯವಯಸ್ಕ ಹಣ್ಣಿನ ವ್ಯಾಪಾರಿ ಸಾವನ್ನಪ್ಪಿದ್ದಾನೆ. ಆತನ ಕುಟುಂಬಸ್ಥರು, ಟ್ರೀಟ್ಮೆಂಟ್ ಮಾಡೋದು ವೈದ್ಯರು, ಅಲ್ಲಿ ಸಿಬ್ಬಂದಿ ಎಲ್ಲರನ್ನೂ ಕೂಡ ಕ್ವಾರಂಟೈನ್ ಮಾಡಿದ್ದಾರೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ ಆನೇಕಲ್ ಭಾಗದಿಂದ, ಆ ಭಾಗದಲ್ಲಿ ಈಗ 2ನೇ ಸಾವು. ಜಿಗಣಿ ಬಸ್ ನಿಲ್ದಾಣದ ಹತ್ರ ಈತ ವ್ಯಾಪಾರ ಮಾಡ್ತಿದ್ದ. ಅದಕ್ಕೆ ನಾವು ಪದೇ ಪದೇ ಹೇಳ್ತಿರೋದು, ಎಲ್ಲೆಲ್ಲೋ ಗುಂಪು ಕಟ್ಕೊಂಡು ಸೊಪ್ಪು ತಗೊಳ್ಳೋದು, ಹಣ್ಣು ತಗೊಳ್ಳೋದೆಲ್ಲ ಮಾಡಬೇಡಿ. ಹುಷಾರು, ಡಿಸ್ಟೆನ್ಸಿಂಗ್ ಇರಲಿ. ಯಾವಾಗಲೂ ಕೂಡ ಏನು ತೊಗೋತೀರಿ ಅದನ್ನು ತುಂಬ ಡಿಸ್ಟೆನ್ಸಿಂಗಲ್ಲಿ ತೊಗೊಳ್ಳಿ. ಅದು ಫಿಸಿಕಲ್ ಟಚ್ಚಲ್ಲಿ ಇರಬಾರ್ದು ಯಾವುದೇ ಆ ಸಂದರ್ಭದಲ್ಲೂ ಕೂಡ. ಬಂದ ತಕ್ಷಣ ಮನೆಗೆ ನೀವು ಸ್ನಾನ ಮಾಡಿದ್ರೂ ತೊಂದರೆ ಇಲ್ಲ, ಅಥವಾ ಪ್ರತಿಯೊಂದನ್ನು ಕೂಡ ಹಣ್ಣಿನಿಂದ ಹಿಡಿದು ಕೈಯಿಂದ ಹಿಡಿದು ಎಲ್ಲವನ್ನು ಕ್ಲೀನ್ ಮಾಡಿ. ಬಹಳ ಬಹಳ ಹುಷಾರು. ಯಾವುದೇ ಸಂದರ್ಭದಲ್ಲೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಏನು ಆಸ್ಪತ್ರೆಗೆ ಬಂದ ತಕ್ಷಣ ಡಾಕ್ಟರ್ ಕೆಲಸ ಏನಪ್ಪ ಅಂದರೆ ಕೋವಿಡ್ ಟೆಸ್ಟ್ ಮಾಡಬೇಕು ಇತ್ತೀಚೆಗೆ ಅಂತ, ಬಿಕಾಸ್ ಆ ಸಿಂಪ್ಟಮ್ಸ್ ಕಂಡು ಬಂದರೆ ಅಂತ. ಅಂತಹ ಡಾಕ್ಟರ್ ಮೇಲೆ ಕೂಡ ಬೆಂಗಳೂರಿನ ಒಂದು ಹಲ್ಲೆ ಕೇಸ್ ಆಗಿದೆ ಅನ್ನೋದೊಂದು ಗೊತ್ತಾಗ್ತಾ ಇದೆ. ಅದನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೊಗೊಂಬರ್ತೀನಿ. ಎಲ್ಲೂ ಹೋಗ್ಬೇಕಾಯ್ತೆ. ನಗರದಿಂದ ಬರ್ತಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀನಿ. ವೈದ್ಯರ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ನಾರಾಯಣ ಕ್ಲಿನಿಕ್ನ ವೈದ್ಯರ ಮೇಲೆ ಈ ಆರೋಪ. ಡಾಕ್ಟರ್ ಮತ್ತು ಆಂಬ್ಯುಲೆನ್ಸ್ ಚಾಲಕನ ಮೇಲೆ ಹಲ್ಲೆ ನಡೆದಿದೆಯಂತೆ. ಬ್ರೇಕಿಂಗ್ ನ್ಯೂಸ್. ಯಾವ ಮಟ್ಟಕ್ಕೆ ಹಲ್ಲೆ ಮಾಡಿದ್ದಾರೆ ಅಂದರೆ, ರೋಗಿ ಕಡೆಯವರು ಹಲ್ಲೆ ಮಾಡಿದ್ರಿಂದ ಹಲ್ಲು ಮುರಿದೋಗೋ ಥರ, ಅಂದರೆ ಆಂಬ್ಯುಲೆನ್ಸ್ ಚಾಲಕನ ಹಲ್ಲೆ ಮುರಿದೋಗಿದೆ. ಕೊಡಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ನೀವು ನೋಡ್ತಿರುವಂಥ ಎಕ್ಸ್ಕ್ಲೂಸಿವ್ ವಿಜುವಲ್ಸ್. ಸಾಕಾರ ನಗರ ನಾರಾಯಣ ಕ್ಲಿನಿಕ್ನ ನಡೆದಿರುವಂತಹ ಘಟನೆ ಇದು. ನೀವು ನೋಡ್ತಿರುವಂತಹ ವಿಜುವಲ್ಸ್ ಎಕ್ಸ್ಕ್ಲೂಸಿವ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಹೆಂಗಾಯ್ತು ನೋಡಿ. ಒಳಗೆ ಬಂದ್ರು ಹಾಕೊಂಡು ತದುಕ್ತಾ ಇದ್ದಾರೆ ಫುಲ್ಲು. ಡಾಕ್ಟರ್ ಮತ್ತು ಆಂಬ್ಯುಲೆನ್ಸ್ ಚಾಲಕನ ಮೇಲೆ ಹಲ್ಲೆ ನಡೆದಿರೋದು. ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ, ಚಾಲಕನ ರಕ್ತ ಎಲ್ಲ ಬರ್ತಾ ಇದೆ, ಹಲ್ಲೆಲ್ಲ ಮುರಿದೋಗಿದೆ. ಯಾಕೆ ಅನ್ನೋದು ಕ್ವಶನ್ ಅಲ್ವಾ ನಿಮ್ಮದು? ಹೇಳ್ತೀನಿ ಒಂದು ಸ್ವಲ್ಪ ಹೊತ್ತಿಗೆ. ಬೆಂಗಳೂರಲ್ಲಿ ಕೊರೋನಾ ವಾರಿಯರ್ಸ್ ಅಂದರೆ ಡಾಕ್ಟರ್ ಮೇಲೆ ಮತ್ತು ಆಂಬ್ಯುಲೆನ್ಸ್ ಚಾಲಕನ ಮೇಲೆ. ನಾರಾಯಣ ಕ್ಲಿನಿಕ್ ಇದು. CCTV ದೃಶ್ಯಾವಳಿಗಳು ತೋರಿಸ್ತಾ ಇದ್ದೀವಿ. ಒಳಗೆ ಬಂದು ಐ ಥಿಂಕ್ ಆತ ಆಂಬ್ಯುಲೆನ್ಸ್ನ ಚಾಲಕ ಹೊಡಿತಾ ಇದ್ದಾರೆ ಹಾಕೊಂಡು. ನಾರಾಯಣ ಕ್ಲಿನಿಕ್ನ ಡಾಕ್ಟರ್ ಜಗನ್ನಾಥ್ ಹಲ್ಲೆಗೊಳಗಾದಂತಹ ಡಾಕ್ಟರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತೀವಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಏನಾಯ್ತು ಡಾಕ್ಟ್ರೆ? ಸರ್, ರಾತ್ರಿ ಸುಮಾರು 9:30 ಇಂದ 10:30 ಮಧ್ಯದಲ್ಲಿ 9:30 ಹಾಗೆ ಒಬ್ರು ಪೇಷಂಟ್ ಬಂದಿದ್ದಾರೆ. ಓಕೆ. ಅವ್ರಿಗೆ BP ತುಂಬಾ ಹೆಚ್ಚಿತ್ತು.
ಓಕೆ, ಎಷ್ಟು ವಯಸ್ಸು ಪೇಷಂಟ್ದು? ಸುಮಾರು 70 ವರ್ಷ ಇರ್ಬೋದು. ತಲೆ ಚಕ್ಕರ್ ಇದೆ ಅಂತ ಬಂದ್ರು. ಸರಿ. ನಾವು ಅವ್ರಿಗೆ ನೋಡ್ಬಿಟ್ಟು ECG ಮಾಡಿ ಎಮರ್ಜೆನ್ಸಿ ಚಿಕಿತ್ಸೆ ಎಲ್ಲ ಕೊಟ್ಬಿಟ್ಟು ಇದು BP ಹೈ ಇದ್ದಿದ್ರಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗ್ಬೇಕು ಅಂತ ಹೇಳಿದ್ವಿ. ಓಕೆ. ಈ ಮಧ್ಯೆ ಏನ್ ಮಾಡಿದಾರೆ, ನಮ್ಮ ಫ್ರಂಟ್ ಅಲ್ಲಿ ರಿಸೆಪ್ಷನ್ ಅಲ್ಲಿ ಇರೋರು ಪೇಷಂಟ್ ಕಡೆ ಅವರಿಗೆ ಪ್ರತಿಯೊಬ್ಬರಿಗೂ ಟೆಂಪರೇಚರ್ ಚೆಕ್ ಮಾಡ್ತೀವಿ. ಹೌದು, ಮಾಡ್ಲೇಬೇಕು. ಹೌದು, ಟೆಂಪರೇಚರ್ ಚೆಕ್ ಮಾಡ್ತೀವಿ ಮತ್ತೆ ಅವ್ರ ಡೀಟೇಲ್ ತಗೊಳ್ತೀವಿ. ಓಕೆ. ಇಫ್ ಇನ್ ಕೇಸ್ ಪೇಷಂಟ್ ಯಾರಾದ್ರೂ ಒಬ್ರಿಗೆ ಕರೋನಾ ಪಾಸಿಟಿವ್ ಬಂದ್ರೆ ಎಲ್ಲಾರನ್ನು ಕ್ವಾರಂಟೈನ್ ಮಾಡ್ತಾರೆ ಅವರು ಜೊತೆಲಿರೋರ್ಗೆಲ್ಲ. ಹೌದು, ರೂಲ್ ಅದು. ಸೊ ಅದರಿಂದ ಏನಾಗಿದೆ, ಪೇಷಂಟ್ ಕಡೆಯವ್ರಿಗೆ ಕೇಳಿದಾಗ ಇಬ್ರು ಮಾತ್ರ ಸ್ಪಂದಿಸಿದ್ದಾರೆ. ಇನ್ನು ಕೆಲವರು ನಾವು ಕೊಡಲ್ಲ, ಟೆಂಪರೇಚರ್ ಚೆಕ್ ಮಾಡ್ಕೊಂಡು ನಾವು ಡೀಟೇಲ್ ಕೊಡಲ್ಲ ಅಂತ ಹೇಳಿದ್ದಾರೆ. ಯಾಕೆ, ಏನು ಪ್ರಾಬ್ಲಮ್ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ. ಓಕೆ. ಆಮೇಲೆ ಏನಾಗಿದೆ, ನಾವು ಪೇಷಂಟ್ ನ ಶಿಫ್ಟ್ ಮಾಡ್ತಿದ್ವಿ. ಆಂಬುಲೆನ್ಸ್ ಬಂತು, ಆಂಬುಲೆನ್ಸ್ ಅಲ್ಲಿ ಸ್ಟ್ರೆಚರ್ ಅಲ್ಲಿ ತಗೊಂಡು ಆಂಬುಲೆನ್ಸ್ ಇಡ್ಬೇಕಾಗಿತ್ತು. ಎಲ್ಲಿ ಶಿಫ್ಟ್ ಮಾಡ್ತಿದ್ರಿ ಡಾಕ್ಟ್ರೆ? ಬೇರೆ ದೊಡ್ಡ ಆಸ್ಪತ್ರೆಗೆ ಸರ್, ಯಾಕಂದ್ರೆ ನಮ್ದು ಒಂದು ಮೀಡಿಯಂ ಆಸ್ಪತ್ರೆ, ಹೈ ಕಾರ್ಡಿಯಾಕ್ ಕೇರ್ ಇರುವಂತ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಿದ್ವಿ. ಸರಿ, ಆಯ್ತು. ಆ ಸಮಯದಲ್ಲಿ ಏನಾಗಿದೆ, ನಾವು ಪೇಷಂಟ್ ಎತ್ತಿಡೋ ಸಮಯದಲ್ಲಿ ಆಂಬುಲೆನ್ಸ್ ಅಲ್ಲಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು, ಗಾಂಡು ನಿನ್ಗೆ ಶುಗರ್ ಚೆಕ್ ಮಾಡಕ್ ಬರಲ್ವೇನೋ ಅಂತ ಹೇಳ್ದ. ಯಾರಿಗೆ? ನಿಮ್ಗೆ ಹೇಳಿದ್ದು? ನನಗೆ ಸರ್, ನನಗೆ ಆ ಮಾತಂದಿದ್ದು. ಆ ಪದ ಬಳಸಿದ್ನ ಆತ? ಹೌದು ಸರ್, ಹೌದು ಸರ್, ಈ ಪದ ಬಳಸಿದ ಸರ್. ಸುಮ್ನೆ ಯಾಕೆ ಡಾಕ್ಟರ್ ಹಂಗ್ ಸಡನ್ ಆಗಿ ಹಂಗ್ ಮಾತಾಡ್ತಾರೆ? ನನಗೆ ಗೊತ್ತಿಲ್ಲ ಸರ್, ಇದೇನು ಅಂತ ಗೊತ್ತಿಲ್ಲ. ಆಮೇಲೆ ಏನಾಯ್ತು, ನನ್ ಪೇಷಂಟ್ ತಲೆ ಬಗ್ಗಿಸ್ಕೊಂಡ್ ಪೇಷಂಟ್ ನ ಎತ್ತಿರ್ತಿದ್ದೆ. ಆ ಸಮಯದಲ್ಲಿ ನನ್ಗೆ ಬಲವಾಗಿ ಗುದ್ದಿದ್ದಾನೆ ಸರ್, ನನ್ ಕೆನ್ನೆ ಇದ್ರ ಮೇಲೆ ಮುಖದ ಮೇಲೆ ಗುದ್ದಿದ್ದಾನೆ. ಓಕೆ. ನಾನ್ ಬಿದ್ದೋಗ್ಬಿಟ್ಟೆ. ಓಕೆ. ಸೊ ಅದಾದ ನಂತರ ಏನಾಯ್ತು, ಆಂಬುಲೆನ್ಸ್ ಹುಡುಗ ಬಂದ್ಬಿಟ್ಟು, ಏನ್ರಿ ಪೇಷಂಟ್ ಎತ್ತಿಡೋದ್ ಬಿಟ್ಬಿಟ್ಟು ಡಾಕ್ಟರ್ ನೋಡಿತಿದ್ರಲ್ರಿ ಅಂತ ಹೇಳಿದ್ರು. ಡಾಕ್ಟರ್, ಆ ವ್ಯಕ್ತಿ ಯಾರು ಹೊಡೆದ ನಿಮ್ಗೆ ಪರಿಚಯ ಇಲ್ವಾ ಮೊದ್ಲೇ? ಸರ್ ಇಲ್ಲ, ಅವ್ರು ಯಾರು ಪರಿಚಯ ಇಲ್ಲ, ಪೇಷಂಟ್ ಕಡೆಯವ್ರು ಸರ್ ಅವರೆಲ್ಲ. ಬಟ್ ಅಲ್ಲ, ಸಡನ್ ಆಗಿ ಯಾರೋ ಅವ್ರ ಕಡೆಯವರು ಬಂದು ಹೊಡಿತಾರೆ ಅಂದ್ರೆ ಏನು ತಪ್ಪು ನಡೆದಿಲ್ವಾ ಡಾಕ್ಟ್ರೆ? ನಮ್ಗೆ ಗೊತ್ತಾಗ್ತಿಲ್ಲ ಸರ್, ಅದಕ್ಕೆ ನಾವು ಎನ್ಕ್ವೈರಿ ಮಾಡ್ಬೇಕು ಸರ್ ಇದೆಲ್ಲ. ಅಲ್ಲ, ನಂಗೆ ಆಶ್ಚರ್ಯ ಆಗಿರೋದು, ಸಡನ್ ಆಗಿ ಮಾತಿನ ಚಕಮಕಿ ನಡೆದಿಲ್ಲ, ಸುಮ್ನೆ ನೀವು ಹೆಲ್ಪ್ ಮಾಡ್ತಿದ್ದೀರಾ. ಸಡನ್ ಆಗಿ ಬಂದು ಅವ್ನು ಬೇರೆ ಮಾತಾಡಬಾರ್ದಿರೋ ಭಾಷೆ ಬಾಳಿಸ್ತಾನೆ, ಬಂದು ಹೊಡಿತಾನೆ ಅಂದ್ರೆ ಏನೋ ರೀಸನ್ ಇರ್ಬೇಕಲ್ಲ ಅಂತ ನಮ್ಗೆ ಅನಿಸ್ತಾರ. ಅದೇ ಸರ್, ನಮಗೂ ಗೊತ್ತಾಗ್ತಿಲ್ಲ ಸರ್. ನೀವೇನ್ ಮಾಡಿದ್ರಿ? ಆಮೇಲೆ ನೀವೇನ್ ಮಾಡಿದ್ರಿ? ಸರ್ ನಾನು ಬಿದ್ದೋಗ್ಬಿಟ್ಟೆ. ಆಮೇಲೆ ನಾನು ಮತ್ತೆ ಆ ಹುಡುಗನಿಗೆ, ಡ್ರೈವರ್ಗೆ ಯಾಕ್ರಿ ಈ ತರ ಮಾಡಿದೆ ಅಂದ್ರೆ, ಡ್ರೈವರ್ಗೆ ಹಲ್ಲೆಲ್ಲ ಮುರಿದೋಗೋ ತರ ಹೊಡೆದಾಕ್ಬಿಟ್ರು ಆ ಹುಡುಗನಿಗೆ. ಅಯ್ಯೋ. ಆಮೇಲೆ ಆದ್ರೂ ಕೂಡ ಆ ಹುಡುಗ, ನಾವೆಲ್ಲ ಪೇಷಂಟ್ ಶಿಫ್ಟ್ ಮಾಡ್ಬಿಟ್ಟು, ಆದ್ರೂ ಕೂಡ ಆ ಹುಡುಗ ಏಟ್ನಲ್ಲೇ ಕರ್ಕೊಂಡೋಗಿ ಆಸ್ಟರ್ ಹಾಸ್ಪಿಟಲ್ ಅಂತ ಅಲ್ಲಿ ಪೇಷಂಟ್ ಬಿಟ್ಟು ಬಂದಿದ್ದಾರೆ. ಅಲ್ಲ, ಇದೆಲ್ಲ ನಡೆದಿದ್ದು ಆಸ್ಪತ್ರೆ ಒಳಗಡೆನಾ ಹೊರಗಡೆನಾ? ಆಸ್ಪತ್ರೆ ಎಂಟ್ರೆನ್ಸ್ ಅಲ್ಲಿ ಇದು ನಡೆದಿರೋದು. CCTV ನೋಡ್ತಾ ಇದ್ದೀನಿ ನಾನು. ಅವರು ಹೌದು ಸರ್, ಡೋರ್ ತಗೊಂಡು ಒಳಗ್ ಬರ್ತಾರೆ, ಮುಲಾಜಿಂದ ರಬ ಹೊಡಿತಿದಾರಲ್ಲ, ಆ ವ್ಯಕ್ತಿ ಚಾಲಕನ ನೀವು? ಆ ವ್ಯಕ್ತಿ ಆಂಬುಲೆನ್ಸ್ ಡ್ರೈವರ್ ಸರ್. ಅವ್ರ ಆಂಬುಲೆನ್ಸ್ ಡ್ರೈವರಾ? ಹೌದು ಸರ್, ಹೌದು ಸರ್. ಓಕೆ. ಎಷ್ಟು ಜನ ಬಂದಿದ್ರು ಪೇಷಂಟ್ ಜೊತೆ ಸರ್? ಸರ್ ಪೇಷಂಟ್ ಜೊತೆ ಬಿಗಿನಿಂಗ್ ಅಲ್ಲಿ ಈ ಪೇಷಂಟ್ ರಿಲೇಷನ್ ಅನ್ನೋರು ಇಬ್ರು, ಮತ್ತೆ ಅವ್ರ ಫ್ರೆಂಡ್ಸ್ ಅನ್ನೋರು ಇನ್ನೊಂದು 2-3 ಜನ ಬಂದಿದ್ರು. ಓಕೆ. ಶಿಫ್ಟಿಂಗ್ ಟೈಮ್ ಅಲ್ಲಿ ಇನ್ನೊಂದು 5-6 ಜನ ಸೇರ್ಕೊಂಡಿದ್ದಾರೆ. ಅಲ್ಲ, ನಾನು ಹೇಳ್ತಿರೋದು, ಥರ್ಮಲ್ ಟೆಸ್ಟಿಂಗ್ ಮಾಡ್ತೀವಿ, ಅಡ್ರೆಸ್ ಬರೀರಿ, ಮೊಬೈಲ್ ನಂಬರ್ ಬರೀರಿ ಅಂದ್ರೆ ಈ ಮಟ್ಟಕ್ಕೆ ಕೋಪ ಮಾಡ್ಕೊಂಡು ಹಲ್ಲೆ ಮಾಡ್ತಾರೆ ಅಂದ್ರೆ ನಂಗೆ ಅರ್ಥನೇ ಆಗ್ತಿಲ್ವಲ್ಲ ಲಾಜಿಕ್ಕು. ಸರ್ ನಮಗೂ ಗೊತ್ತಾಗ್ತಿಲ್ಲ ಸರ್, ನಾವು ರಿಯಲಿ ಹೇಳ್ತೀನಿ, ಬೀಯಿಂಗ್ ಎ ಡಾಕ್ಟರ್ ಯಾಕಪ್ಪ ತಗೊಂಡು ಪ್ರೊಫೆಷನ್ ಅಂತ. ಅಯ್ಯೋ, ನಾನು ಹಂಗೆಲ್ಲ ಅನ್ಕೋಬೇಡಿ, ಬಿಕಾಸ್ ಎಲ್ಲರೂ ಅದೇ ತರ ಇರಲ್ಲ. ಬಟ್ ಸ್ಟಿಲ್ ನನಗೆ ಆಶ್ಚರ್ಯ ಆಗ್ತಿರೋದು, ರೀಸನ್ ಇಲ್ಲದೆ ಈ ತರದ್ದು ದೊಡ್ಡ ಬಡ್ಡದಲ್ಲಿ ಏನೋ ಮಾಡ್ತಾರೆ ಅಂದ್ರಲ್ಲ, ನಂಗೆ ಅದು ಆಶ್ಚರ್ಯ ಆಯ್ತು ಸರ್. ಆಮೇಲೆ ಬರ್ತೀನಿ, ಹೆಂಗೆ ಆಸ್ಪತ್ರೆ ನಡೆಸ್ತೀಯ ನೋಡ್ತೀನಿ. ಓ, ಹೆಂಗ್ ಆಸ್ಪತ್ರೆ ನಡೆಸ್ತೀಯ ನೋಡ್ತೀನಿ, ಬರ್ತೀನಿ, ನಾಳೆ ಬರ್ತೀನಿ ಆಸ್ಪತ್ರೆ ಅಂತ ಧಮಕಿ ಆಗ್ತದೆ ಸರ್ ಅವನು. ಯಾರ ಕಡೆಯವರು ಹೋಗ್ಲಿ? ಅವರೆಲ್ಲ ಬಂದಿರೋರಲ್ಲ. ಅದ್ರಲ್ಲಿ ಉದ್ದಕ್ಕೊಬ್ಬ ಇದ್ದಾನೆ ಸರ್, ಒಂದು ಸ್ವಲ್ಪ ಉದ್ದಕ್ಕಿದ್ದಾನೆ, ಬ್ಲೂ ಜೀನ್ಸ್ ಹಾಕಿದ್ದಾನೆ. ಅಲ್ಲ, ಏನು ಹೇಳಿಲ್ವಾ? ನಾ ಇಂಥ ಕಡೆಯವರು ಹೆಂಗ್ ನೋಡು, ಹೆಂಗ್ ಮಾಡಿಸ್ತೀವಿ ನೋಡಿ, ಹತ್ರ ಆವಾಜ್ ಬಂತ? ಯಾರ ಕಡೆ ಹೆಸರು ಹೇಳಿದ್ರೆ ಯಾರ್ದಾರು? ಯಾರ ಹೆಸರು ತೆಗಿಲಿಲ್ಲ ಅವರು. ಆಮೇಲೆ ಸರ್ ಅವರೆಲ್ಲ ಪೇಷಂಟ್ ಎಲ್ಲ ಶಿಫ್ಟ್ ಮಾಡಿದ್ಮೇಲೆ ಅಲ್ಲೊಂದು ಇದಿದೆ ಸರ್, ಅಲ್ಲೊಂದು ಗ್ಯಾರೇಜ್ ಇದೆ. ಗ್ಯಾರೇಜ್ ಮುಂದೆ ಎಲ್ಲಾರು ನಿಂತಿದ್ರು 2 ವೀಲರ್ ಹಾಕೊಂಡು. ಓಕೆ. ನಾನು ಆಮೇಲೆ ಯಾರಾದ್ರೂ ಯಾಕೆ ಈ ತರ ಮಾಡಿದ್ವಿ ಅಂತ ಕೇಳಕ್ ಹೋದ್ರೆ ನನ್ನ ಕಲ್ಲೆಸಿದ್ರು ಸರ್ ಅಲ್ಲಿಂದ. ನೀವು ಮತ್ತೆ ಕೇಳಕ್ ಹೋಗಿದ್ರ ಅಲ್ಲಿ? ನಾನು ಹೋದೆ ಸರ್, ಯಾಕೆ ಈ ತರ ಮಾಡಿದ್ವಿ ಅಂತ ಕೇಳಕ್ ಹೋದೆ. ಆಗ ಕಲ್ಲೆಸ್ತಿದ್ದಾರೆ, ಕಲ್ಲೆಸಿ ನೋಡ್ಕೊಂತೀವಿ ನೋಡೋ ಅಂದ್ಬಿಟ್ಟು ಎಲ್ಲ 2 ವೀಲರ್ ತಗೊಂಡು ಹೋಗ್ಬಿಟ್ರು ಸರ್. ಏನೋ ಡಾಕ್ಟ್ರೆ, ನಂಗೆ ಬಹಳ ಅನುಮಾನ ಕಾಡ್ತಾ ಇದೆ, ಎಲ್ಲೋ ಸಮಥಿಂಗ್ ಇಸ್ ರಾಂಗ್ ಅಂತ. ಬಟ್ ಎಲ್ಲಿ, ಯಾವಾಗ, ಯಾಕೆ ಟ್ರಿಗರ್ ಆದ್ರು, ಯಾಕೆ ಏಕಾಏಕಿ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು? ಏನಿವೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಈಗ? ಏನಂದ್ರು ಪೊಲೀಸ್ನವರು? ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತೀವಿ, ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಸುಮ್ಮನೆ ಹಂಗೆ ಮಾಡಿದ್ರೆ ವೆರಿ ಬ್ಯಾಡ್, ಬಿಕಾಸ್ ಕೊರೋನಾ ವಾರಿಯರ್ಸ್ ಮೇಲೆ, ಡಾಕ್ಟರ್ಸ್ ಮೇಲೆ ಮಾಡೋದು ಅದು ಅಕ್ಷಮ್ಯ ಅಪರಾಧ, ಅದಾಗಬಾರ್ದು. ಬಟ್ ಅದ್ರ ಹಿಂದಿನ ಕಾರಣ ಮಾತ್ರ ಗೊತ್ತಾಗಬೇಕು. ಲೆಟ್ಸ್ ಸಿ, ಪೊಲೀಸ್ನವ್ರು ಎನ್ಕ್ವೈರಿ ಮಾಡಿದ್ಮೇಲೆ ಮಾಹಿತಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಡಾಕ್ಟರ್ ಜಗನ್ನಾಥ್ ಅವರೇ.